ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಯೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ಜುದೆಯದ ನಾಡಿನ ಬೆತ್ಲೆಹೇಮೂರಿನಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಯೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ನಮ್ಮನ್ನು ರಕ್ಷಿಸಲು ನನಗಾಗಿ ಪ್ರಾಣ ಕೊಡಲು ಜೀವಂತ ರೊಟ್ಟಿಯಾಗಿ ನನ್ನ ಜೊತೆ ವಾಸಿಸಲು ಭುವಿಗೆ ತಂದರು ಸಡಗರ ಸಂಭ್ರಮ. ಮನುಜಗೆ ಲಭಿಸಿತು ಸ್ವರ್ಗ ಸೌಭಾಗ್ಯವ. ಜುದೆಯದ ನಾಡಿನ ಬೆತ್ಲೆಹೇಮೂರಿನಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಯೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ಮಿನುಗುತ್ತಾರೆ ತೋರಿತು ರಕ್ಷಕನ ತಾಣವ. ದೂತ ವೃಂದ ಮೊಳಗಿತು ಶಾಂತಿ ಪ್ರೀತಿ ಗಾನವ. ಮಿನುಗುತ್ತಾರೆ ತೋರಿತು ರಕ್ಷಕನ ತಾಣವ. ದೂತ ವೃಂದ ಮೊಳಗಿತು ಶಾಂತಿ ಪ್ರೀತಿ ಗಾನವ. ಕಾಲ ಯೇಸುವೆ ಭುವಿ ಪಾಲನೆ, ಸಂತೋಷವು ಸಮೃದ್ಧಿಯು ನಿನ್ನಿಂದಲೇ. ನವಜೀವನ ನವಚೇತನ ನವ ಸಂತಸ ನವ ಭರವಸೆ ನಿನ್ನಿಂದಲೇ. ಜುದೆಯದ ನಾಡಿನ ಬೆತ್ಲೆಹೇಮೂರಿನಲ್ಲಿ ರಾಜಾದಿರಾಜರು ಹುಟ್ಟಿದರು. ಮಾತೆಯ ಮಡಿಲಲ್ಲಿ ಯೋಸೇಫರ ಕಾವಲಲ್ಲಿ ಯೆಹೂದ್ಯರ ಅರಸರು ಹುಟ್ಟಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿ ಪೂಜೆಯನ್ನು ತಮ್ಮ ಕುಟುಂಬದ ಎಲ್ಲ ಒಳ್ಳೆಯ ಅಭಿಪ್ರಾಯಕ್ಕಾಗಿ ಮದ್ಲೈ ಮುತ್ತು ಫಾತಿಮೇರಿ ಸಂತನಪಾಳ್ಯಂ ಅವರು ಅರ್ಪಿಸುತ್ತಿದ್ದಾರೆ. ಹಾಗೂ ಈ ದಿವ್ಯ ಬಲಿ ಪೂಜೆಯನ್ನು ನಮ್ಮೆಲ್ಲರ ಕೋರಿಕೆಗಳಿಗಾಗಿ, ವಿಶೇಷವಾಗಿ ಫಾದರ್ ಜೂಲಿಯಸ್ ಅವರ ಅಭಿಪ್ರಾಯಗಳಿಗಾಗಿ ಹಾಗೂ ಅವರ ತಾಯಿಯ ಒಳ್ಳೆಯ ಆರೋಗ್ಯಕ್ಕಾಗಿ ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಲೋಕವನ್ನು ಸಕಲ ಪಾಪಗಳಿಂದ ರಕ್ಷಿಸಲು ಯಾರು ಬರುತ್ತಾರೆ ಎನ್ನುವ ಪ್ರಶ್ನೆಯನ್ನು ಕೇಳುವಾಗ ಪ್ರವಾದಿಗಳು ಮುಂದೆ ಬಂದು ಹೇಳಿದರು, ಈ ಲೋಕವನ್ನು ರಕ್ಷಿಸಲು ಲೋಕೋದ್ಧಾರಕರು ಬರುತ್ತಾರೆ, ಜನಿಸುತ್ತಾರೆ ಅಂತ.
ಆದರೆ ಲೋಕೋದ್ಧಾರಕರು ಹೇಗೆ ಬರುತ್ತಾರೆ, ಎಲ್ಲಿಂದ ಬರುತ್ತಾರೆ, ಯಾವ ಕಾರಣಕ್ಕಾಗಿ ಬರುತ್ತಾರೆ, ಯಾವ ಸಂದರ್ಭದಲ್ಲಿ ಆಗಮಿಸುತ್ತಾರೆ ಎನ್ನುವ ಪ್ರಶ್ನೆ ಕೇಳುವಾಗ ಅವರೆಲ್ಲರೂ ಹೇಳುವುದು, ಒಂದಿನ ಇಲ್ಲ ಒಂದು ದಿನ ಬಂದು ಈ ಲೋಕವನ್ನು ಎಲ್ಲ ಪಾಪಗಳಿಂದ ರಕ್ಷಿಸಲು ಮೆಸ್ಸೆಯ ಹುಟ್ಟಿ ಬರುತ್ತಾರೆ ಅಂತ ಐಸಾಯ ಪ್ರವಾದಿ, ಜೆರೆಮಿಯ ಪ್ರವಾದಿ, ಸಕಲ ಪ್ರವಾದಿಗಳು ಹೀಗೆಂದು ಕಾಯುತ್ತಿದ್ದ ಸಂದರ್ಭದಲ್ಲಿ ಬೆಥಲೆಹೇಮ್ ಎನ್ನುವ ಒಂದು ಚಿಕ್ಕ ನಗರದಲ್ಲಿ ಹುಟ್ಟಿದರು ಯೇಸು ಸ್ವಾಮಿ, ಈ ಲೋಕದ ಲೋಕೋದ್ಧಾರಕರು, ನಮ್ಮೆಲ್ಲರ ಮೆಸ್ಸೆಯ. ಇವತ್ತು ನಾವು ಇಡೀ ವಿಶ್ವವೇ ಈ ಕ್ರಿಸ್ತ ಜಯಂತಿಯನ್ನು ಆಚರಿಸುವಾಗ ತಂದೆಯಾದ ದೇವರು ತನ್ನ ಏಕೈಕ ಪುತ್ರರನ್ನು ಈ ಲೋಕಕ್ಕೆ ಕಳುಹಿಸಿ ಮನುಷ್ಯರಾಗಿ ಈ ಲೋಕಕ್ಕೆ ಆಗಮಿಸಿ ಮನುಷ್ಯರೊಂದಿಗೆ ಜೀವಿಸಿ ಮನುಷ್ಯರಾಗಿಯೇ ಎಲ್ಲ ಕಾರ್ಯಗಳನ್ನು ವಹಿಸಿ ತದನಂತರ ಅವರ ಜೀವನವನ್ನು ಮನುಷ್ಯರಾಗಿ ತ್ಯಾಗ ಮಾಡಿ ದೇವರಾಗಿ ಇಂದು ಕೂಡ ನಮ್ಮನ್ನು ಆಶೀರ್ವದಿಸುತ್ತಿರುವ ಆ ಯೇಸುವಿನ ಜಯಂತಿಯನ್ನು, ಜನ್ಮೋತ್ಸವವನ್ನು ನಾವೆಲ್ಲರೂ ಇಂದು ಆಚರಿಸ್ತಾ ಇದ್ದೀವಿ. ಹಾಗಾದರೆ ಇಂಥ ತ್ಯಾಗ ಮನೋಭವನದ ದೇವರ ಹುಟ್ಟುಹಬ್ಬವನ್ನು ನಾವು ಆಚರಿಸುವಾಗ ಎಂಥ ತ್ಯಾಗದ ಮನದಿಂದ ನಾವು ಅವರ ಹುಟ್ಟುಹಬ್ಬವನ್ನು ಅರ್ಥ ಮಾಡಿಕೊಂಡು ಅರ್ಥಗರ್ಭಿತವಾದ ಈ ಅವರ ಜೀವನವನ್ನು ನಾವು ಕೂಡ ಪಾಲಿಸಲು ವರಗಳನ್ನು ಕೇಳಲು ಇಂದು ಧರ್ಮಸಭೆ ನಮಗೆ ಕರೆ ನೀಡುತ್ತಿದೆ. ಆದುದರಿಂದ ಇವತ್ತು ನನ್ನ ಪರವಾಗಿ ಹಾಗೂ ಫಾದರ್ ಜೂಲಿಯಸ್ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಈ ಕ್ರಿಸ್ತ ಜನ್ಮೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಮ್ಮೆಲ್ಲರ ಪಾಪಗಳಿಗಾಗಿ ಪ್ರತ್ಯೇಕವಾಗಿ ದೇವರ ವಿರುದ್ಧವಾಗಿ ನಾವು ಮಾಡಿದ ಒಂದೊಂದು ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಶ್ಲಾಘನೀಯರಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಮಹುನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಮಹುನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ.
ಕುರಿತರೆ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿ, ಇತರ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಉನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಇತರ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯ ತೋರಿ, ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮೌನದರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ನೀವು ಮಾನವ ಸ್ವಭಾವದ ಘನತೆಯನ್ನು ಅದ್ಭುತವಾಗಿ ಸೃಷ್ಟಿಸಿ ಇನ್ನು ಅದ್ಭುತವಾದ ರೀತಿಯಲ್ಲಿ ಅದನ್ನು ಪುನಃ ಸ್ಥಾಪಿಸಿದ್ದೀರಿ. ನಮ್ಮ ಮಾನವ ಸ್ವಭಾವದಲ್ಲಿ ಪಾಲುಗೊಳ್ಳಲು ತಮ್ಮನ್ನೇ ತಗ್ಗಿಸಿಕೊಂಡ ಕ್ರಿಸ್ತರ ದೈವತ್ವದಲ್ಲಿ ನಾವು ಪಾಲುಗೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿಂದ ವಾಚನ. ಶುಭಕರ ಸಮಾಚಾರವನ್ನು ತರುವ, ಶಾಂತಿ ಸಮಾಧಾನವನ್ನು ಸಾರುವ, ಸಂತಸದ ಸಂದೇಶವನ್ನು ಅರುಹುವ, ಜೀವೋದ್ಧಾರವನ್ನು ಪ್ರಕಟಿಸುವ ನಿನ್ನ ದೇವರೇ ರಾಜ್ಯಭಾರ ವಹಿಸುವರು ಎಂದು ಸಿಯೋನಿಗೆ ತಿಳಿಯಪಡಿಸುತ್ತಾ, ಪರ್ವತಗಳಿಂದ ಇಳಿದು ಬರುವ ಶಾಂತಿ ದೂತನ ಪಾದ ಪದ್ಮಗಳು ಎಷ್ಟೊಂದು ಸುಂದರ. ಆಲಿಸಿ ಕೇಳು ನಿನ್ನ ಕಾವಲುಗಾರರ ಕೂಗನ್ನು, ಸರ್ವೇಶ್ವರ ಸಿಯೋನಿಗೆ ಮರಳಿ ಬರುತ್ತಿರುವುದನ್ನು ಕಣ್ಣಾರೆ ಕಂಡು ಕೂಡಿ ಹಾಡುತ್ತಿಹರು ಗೀತೆಯೊಂದನ್ನು. ಜೆರುಸಲೇಮಿನ ಹಾಳು ಬಿದ್ದ ಪ್ರದೇಶಗಳೇ, ಜಯಕಾರ ಮಾಡಿ ತಟ್ಟನೆ ಹಾಡಿರಿ ಒಟ್ಟಿಗೆ, ಬಿಡುಗಡೆ ಮಾಡಿರುವನು ಸರ್ವೇಶ್ವರ ಜೆರುಸಲೇಮನ್ನು. ತಂದಿರುವನು ತನ್ನ ಜನರಿಗೆ ಸಮಾಧಾನವನ್ನು, ಪ್ರದರ್ಶಿಸನು ಸ್ವಾಮಿ ಸರ್ವೇಶ್ವರನು ರಾಷ್ಟ್ರಗಳಿಗೆಲ್ಲ ತನ್ನ ಶ್ರೀ ಶಕ್ತಿಯನ್ನು. ಕಾಣುವವು ಜಗದ ಎಲ್ಲೆಗಳು
ನಮ್ಮ ದೇವ ಸಾಧಿಸುವ ಮುಕ್ತಿಯನ್ನು. ಪ್ರಭುವಿನ ವಾಕ್ಯವಿದು.
ಎರಡನೆಯ ವಾಚನ. ದೇವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ. ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸಿರುವುದು ಇವರನ್ನೇ. ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವತ್ವದ ಪಡಿಯಚ್ಚು. ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ. ನಮ್ಮ ಪಾಪಗಳನ್ನು ತೊಡೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ಇವರೇ. ಹೀಗೆ ದೇವರ ಪುತ್ರನು ದೇವದೂತರಿಗಿಂತಲೂ ಶ್ರೇಷ್ಠ, ಅವರಿಗಿಂತಲೂ ಹೆಸರುವಾಸಿಯಾದಾತ. ಏಕೆಂದರೆ ದೇವರು ತಮ್ಮ ದೂತರಲ್ಲಿ ಯಾರಿಗಾದರೂ ನೀನೇ ನನ್ನ ಪುತ್ರ, ನಾನೇ ನಿನ್ನಿಂದ ಪಡೆದವ ಎಂದು ಎಂದಾದರೂ ಹೇಳಿದುಂಟೆ? ಅಥವಾ ನಾನಾತನಿಗೆ ಪಿತನು, ಆತ ನನಗೆ ಪುತ್ರನು ಎಂದಾಗಲಿ ಹೇಳಿದುಂಟೆ? ಇದಲ್ಲದೆ ದೇವರು ತಮ್ಮ ಚೊಚ್ಚಲ ಮಗನನ್ನು ಭೂಲೋಕಕ್ಕೆ ಕಳಿಸುವಾಗ ದೇವದೂತರೆಲ್ಲರೂ ಆತನನ್ನು ಆರಾಧಿಸಲಿ ಎಂದಿದ್ದಾರೆ. ಪ್ರಭುವಿನ ವಾಕ್ಯ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಮೇಲಣಲೋಕದಿ ದೇವಗೆ ಮಹಿಮೆ, ಭೂಮಿಯ ಜನರೊಳು ಸಮಾಧಾನ ಎಂದು ದೂತರು ಸಾರಿ ಹೇಳಿದರು. ಸರ್ವಜನತೆ ಶುಭವಾರ್ತೆ. ಮೇಲಣಲೋಕದಿ ದೇವಗೆ ಮಹಿಮೆ, ಭೂಮಿಯ ಜನರೊಳು ಸಮಾಧಾನ ಎಂದು ದೂತರು ಸಾರಿ ಹೇಳಿದರು. ಸರ್ವಜನಕ್ಕೆ ಶುಭವಾರ್ತೆ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ನಮ್ಮ ರಕ್ಷಕನೆಂದು ಹುಟ್ಟಿದ ಹಲ್ಲೆಲೂಯಾ ಹಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ
ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದಾರೆ. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದಾರೆ. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. ಉಂಟಾದುವುಗಳಲ್ಲಿ ಯಾವುದೋ ಆ ದಿವ್ಯವಾಣಿಯಿಂದಲೇ ಆದುದಲ್ಲ. ಆ ದಿವ್ಯವಾಣಿಯಲ್ಲಿ ಸಜ್ಜೀವವಿತ್ತು. ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲಿಗಾದರೋ ಅದನ್ನು ನಿಗ್ರಹಿಸಲಿಲ್ಲ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ ಜಗಜ್ಯೋತಿ ಅವರೇ. ದಿವ್ಯವಾಣಿ ಲೋಕದಲ್ಲಿದ್ದರು. ಅವರ ಮುಖಾಂತರವೇ ಲೋಕವು ಉಂಟಾಯಿತು. ಲೋಕವಾದರೂ ಅವರನ್ನು ಅರಿತುಕೊಳ್ಳದೆ ಹೋಯಿತು. ಅವರು ತಮ್ಮ ಸ್ವದೇಶಕ್ಕೆ ಬಂದರು. ಸಜ್ಜನರೇ ಅವರನ್ನು ಬರಮಾಡಿಕೊಳ್ಳದೆ ಹೋದರು. ಕೆಲವಾದರೂ ಅವರನ್ನು ಬರಮಾಡಿಕೊಂಡರು. ಅಂಥವರಿಗೆ, ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದುದು. ಆ ದಿವ್ಯವಾಣಿ ಮನುಷ್ಯರಾದರು. ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ನೋಡಿದ್ದೇವೆ. ಪಿತನಿಂದ ಪಡೆದ ಆ ಮಹಿಮೆ ಏಕೈಕ ಪುತ್ರನಿಗೆ ಮೀಸಲಾದ ಮಹಿಮೆಯೇ ಎಂದೇ ಅವರು ಕೃಪಾವರದಿಂದಲೂ ಸತ್ಯದಿಂದಲೂ ಪರಿಪೂರ್ಣರಾಗಿದ್ದರು. ಪ್ರಭುವಿನ ಶುಭ ಸಂದೇಶವಿದು. ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಗುರುಗಳೇ, ಇವತ್ತು ಇಡೀ ವಿಶ್ವವೇ ಆ ಯೇಸು ಸ್ವಾಮಿಯ ಹುಟ್ಟುಹಬ್ಬವನ್ನು ಆಚರಿಸುವಾಗ, ಆ ಯೇಸು ಸ್ವಾಮಿಯನ್ನು ಸಂಸ್ಕಾರದಲ್ಲಿ ಪಡೆದಿರುವ ನಾವು, ಆ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನಾವು ಪ್ರತಿದಿನ ಶ್ರಮಿಸುತ್ತಿರುವ ನಾವು, ಅವರ ಹುಟ್ಟುಹಬ್ಬವನ್ನು ಆಚರಿಸಲು ನಾವು ಯೋಗ್ಯರಾಗಿದ್ದೀವೋ ಎನ್ನುವ ಪ್ರಶ್ನೆಯೊಂದಿಗೆ ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ನಮಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ, ನಮಗಾಗಿ ಮನುಷ್ಯರೊಂದಿಗೆ ಮನುಷ್ಯರಾಗಿ, ನಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿ, ನಮಗಾಗಿ ಹಿಂಸೆಗಳನ್ನು ಬಾಧೆಗಳನ್ನು ಸಂಧಿಸಿ, ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿ ಮೃತ ಹೊಂದಿದ ನಂತರ ಕೂಡ ಆತ್ಮದ ಭರಿತವಾಗಿ ನಮ್ಮೊಂದಿಗೆ ಜೀವಿಸುತ್ತಿರುವ ಯೇಸು ಸ್ವಾಮಿಯ ಆ ಹುಟ್ಟು ಜನನವನ್ನು ಆಚರಿಸುವ ನಾವು ಇವತ್ತು ಅವರಿಗೆ ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಮುಂದೆ ಬರಬೇಕು. ಜೋರಾಗಿ ಯೇಸು ಸ್ವಾಮಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ನಮಗಾಗಿ ಅವರು ಮಾಡಿದ ತ್ಯಾಗಕ್ಕಾಗಿ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮಗದೊಮ್ಮೆ ನನ್ನ ಪರವಾಗಿ, ಫಾದರ್ ಜೂಲಿಯಸ್ ಪರವಾಗಿ ನಿಮ್ಮೆಲ್ಲರಿಗೂ ವಿಶ್ ಯು ಆಲ್ ಹ್ಯಾಪಿ ಕ್ರಿಸ್ಮಸ್. ಕೇಳಲಿಲ್ಲ ನನಗೆ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ನೈಟ್ ಮಾಸ್ಗೆ ಬಂದವರು ಸರಿ ಬಂದರು, ನಿದ್ದೆ ಮಾಡೋಕ್ಕಾಗಲ್ಲ ಅವ್ರಿಗೆಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಬಂದು ಕೂಡ ಇನ್ನೂ ನಿದ್ದೆನಲ್ಲಿ ಇದ್ದರೆ ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ದ ಶುಭಾಶಯಗಳು. ಮಗದೊಮ್ಮೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮ್ಮೊಂದಿಗೆ, ನಮ್ಮೊಡನೆ ಸದಾಕಾಲ ನೆಲೆಸಲು ಆಗಮಿಸಿದ್ದಾರೆ. ಯೇಸು ಸ್ವಾಮಿ ಆಗಮಿಸಿದ್ದಾರೆ. ಎಲ್ಲಿ ಆಗಮಿಸಿದ್ದಾರೆ? ಕ್ರಿಸ್ಮಸ್ ದಿನದಂದು, ಕ್ರಿಸ್ತ ಜಯಂತಿಯನ್ನು ಆಚರಿಸುವಾಗ ಎಲ್ಲಿ ಆಗಮಿಸಿದ್ದಾರೆ? ಗೋದಲಿಯಲ್ಲಿ ಆಗಮಿಸಿದಾರಾ? ದೇವಾಲಯದಲ್ಲಿ ಆಗಮಿಸಿದಾರಾ? ನಮ್ಮೆಲ್ಲರ ಮನಸ್ಸಿನಲ್ಲಿ ಆಗಮಿಸಿದ್ದಾರೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಬಂದಿದ್ದಾರೆ ಯೇಸು ಸ್ವಾಮಿ. ಏನಂತ? ನಾನು ನಿನಗೆ ಹರ್ಷವನ್ನು ನೀಡಲು, ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡಲು ನಿನ್ನೊಂದಿಗೆ ನಿನ್ನ ಮನಸ್ಸಿನಲ್ಲಿ ಬಂದಿದ್ದೀನಿ. ನನ್ನನ್ನು ನೀನು ಆಹ್ವಾನಿಸುತ್ತೀಯೋ? ಇವತ್ತು ಪ್ರತ್ಯೇಕವಾಗಿ ಕ್ರಿಸ್ಮಸ್ ಹಬ್ಬವನ್ನು ಇಡೀ ವಿಶ್ವವೇ ಆಚರಿಸುತ್ತದೆ. ನಿನ್ನೆ ನಮ್ಮ ಪ್ರಧಾನಮಂತ್ರಿ ಅವರು CBCI ಕ್ಯಾಥಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಮೋದಿ ಅವರನ್ನು ಇನ್ವೈಟ್ ಮಾಡಿದಾಗ ಮೋದಿ ಅವರು ಒಂದು ಮಾತು ಹೇಳಿದರು ಕ್ಯಾಥಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಆಫ್ ಇಂಡಿಯಾಗೆ. ಈ ಕ್ಯಾಥಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಅವರು ಮೋದಿ ಹೇಳಿದ ಮಾತು, ಬಿಷಪ್ಗಳೆಲ್ಲ ಸೇರಿ ಇಷ್ಟು ವರ್ಷ ಇದನ್ನು ನಿರ್ಮಾಣಿಸಿ ಕಥೋಲಿಕ ಧರ್ಮಸಭೆಯನ್ನು ನಡೆಸ್ತಾ ಇದ್ದೀರಾ,
ಇಡೀ ಭಾರತಕ್ಕೆ ಬಹಳ ಒಂದು ಹೆಮ್ಮೆಯಾದ ವಿಶೇಷ. ಅದರಲ್ಲಿ ಹೊಸದಾಗಿ ಒಂದು ಕಾರ್ಡಿನಲನ್ನು ಹೆಸರು ಸಮೇತ ಹೇಳಿದರು ಮೋದಿಯವರು. ಆ ಹೊಸ ಕಾರ್ಡಿನಲ್ ಆಯ್ಕೆ ಆಗಿದ್ದಾರೆ ಇಂಡಿಯಾಯಿಂದ. ನನಗೆ ಭಾಳ ಒಂದು ಸಂತೋಷ. ಅವರು ಇಡೀ ಭಾರತಕ್ಕೆ ಒಂದು ಸಂತೋಷ. ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಇಡೀ ಭಾರತವೇ ಸಂತೋಷದಿಂದ ಆಚರಿಸ್ತಾ ಇದೆ. ಏಕೆಂದರೆ ಯೇಸು ಸ್ವಾಮಿ ಪ್ರೀತಿಯ ಪ್ರತಿಬಿಂಬ ಅಂತ ಪ್ರಧಾನ ಮೋದಿಯವರು ಹೇಳಿದರು. ಪ್ರೀತಿಯ ಪ್ರತಿಬಿಂಬ. ಅವರು ಇವರ ದೇವರು, ಅವರ ದೇವರಲ್ಲ, ನಮ್ಮೆಲ್ಲರ ದೇವರು ಅಂತ ಮೋದಿಜಿಯವರು ಹೇಳಿದರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ತದನಂತರ ಒಂದು ಮಾತು ಹೇಳಿದರು, ನಾನು ಹೋಲಿನೆಸ್ ಪೋಪ್ ಫ್ರಾನ್ಸಿಸನ್ನು ನಾನು ಮೀಟ್ ಮಾಡಿದೆ. ಅತಿ ಶೀಘ್ರದಲ್ಲಿ ಸೆಪ್ಟೆಂಬರ್ ಒಳಗೆ ನಾನು ಭಾರತಕ್ಕೆ ಅವರನ್ನು ಕರೆತರಲು ಪ್ರಯತ್ನಿಸ್ತಾ ಇದ್ದೆ. ಜೋರಾಗಿ ಚಪ್ಪಾಳೆ ಕೊಟ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಜಗದ್ಗುರುಗಳನ್ನು ಇಂಡಿಯಾಗೆ ಕರೆತರಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದಾರೆ. ಇವೆಲ್ಲವೂ ಬಂದು ಯೇಸು ಸ್ವಾಮಿ ನಮಗೆ ತೋರಿಸುವುದೇನೆಂದರೆ, ಅವರ ಹುಟ್ಟು ಹಬ್ಬದ ಮುಖಾಂತರ ಎಲ್ಲರಿಗೂ ಸಂತೋಷವನ್ನು ನೀಡುವವರು ಯೇಸು ಸ್ವಾಮಿ. ಪ್ರತ್ಯೇಕವಾಗಿ ನೋಡಿ, ಇವತ್ತು ನಮ್ಮ ವಾಟ್ಸಪ್ಗಳಲ್ಲಿ ಆಗಲಿ, ನಮ್ಮ ಫೇಸ್ಬುಕ್ನಲ್ಲಿ ಆಗಲಿ, ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ, ಹಾಗೂ ಬಲಿ ಪೂಜೆ ಆದಮೇಲೆ ಆಗಲಿ, ಎಲ್ಲ ಧರ್ಮದವರು ಬಂದು ನಮಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಎಲ್ಲ ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀ ಇದೆ. ಇನ್ನೂ ಸುಮಾರು ಜನಗಳಲ್ಲಿ ನೀವು ಮನೆಗಳಿಗೆ ಹೋದರೆ ಈ ಕಾಲದಲ್ಲಿ ಕ್ರೈಸ್ತರು ಬಾಂಧವರು ಮಾತ್ರವಲ್ಲ, ಹಿಂದೂ ಅವರು ಕೂಡ, ಬೇರೆ ಧರ್ಮಕ್ಕೆ ಸೇರಿದವರು ಕೂಡ ಅವರು ಗೋಧಲಿಯನ್ನು ಮಾಡುತ್ತಾರೆ. ಇಲ್ಲಿ ಒಂದು ಕುಟುಂಬ ಬಂದಿದೆ, ಇಲ್ಲೇ ಇದ್ದಾರೆ. ಅವರು ನನಗೆ ಕೇಳಿದ್ರು, ಫಾದರ್ ನಮ್ಮ ಮನೆಯಲ್ಲಿ ಕೂಡ ನಾವು ಗೋಧಲಿ ಮಾಡ್ಬೋದಾ ಅಂತ. ನಾನು ಹೇಳಿದೆ, ಯಾಕೆ ಮಾಡಬಾರ್ದು, ನೀವು ಮಾಡಿ, ನಮಗೆ ತುಂಬ ಸಂತೋಷ. ಅವರು ಬಂದು ಮಾತೆ ಮರಿಯಮ್ಮನವರಿಗೆ ಸೀರೆ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಒಂದು ಸಂತೋಷ. ಬಾಗೇಪಲ್ಲಿಯಿಂದ ಬರ್ತಾರೆ ಅವರೆಲ್ಲ, ಅಲ್ಲಿಂದ ಬಂದು ಬಲಿಪೂಜೆಗೆ ಭಾಗವಹಿಸಿ, ಅವರು ಎಲ್ಲದರಲ್ಲೂ ನಾವು ಮುಂದೆ ಇರ್ತೀವಿ. ನಾವು ಯೇಸು ಸ್ವಾಮಿಗಾಗಿ ಏನು, ನಮಗೆ ಅವರು ದೇವರು, ನಮ್ಮೆಲ್ಲರಿಗೂ ಅವರು ದಾರಿ ದೀಪ. ಅಂಥ ದೇವರ ಹುಟ್ಟುಹಬ್ಬವನ್ನು ಆಚರಿಸುವುದು ಸಾಧಾರಣವಾಗಿರಬಾರದು, ಅತಿ ಆಡಂಬರದಿಂದ ನಾವು ಆಚರಿಸಬೇಕು ಎನ್ನುವುದನ್ನು ಪ್ರಕಟಿಸುತ್ತಾರೆಂದರೆ, ಅವರಿಗೆ ಮನಸ್ಸಿನಲ್ಲಿ ಬಂದಿರುವ ಸಂತೋಷ, ಅವರ ಮನಸ್ಸಿನಲ್ಲಿ ಬಂದಿರುವ ಆ ಒಂದು ಹರ್ಷ ಪರರಿಗೂ ನಾವು ಹಂಚಿಕೊಳ್ಳಬೇಕು. ಅದೇ ನಿಜವಾದ ಕ್ರಿಸ್ಮಸ್. ನಿಜವಾದ ಕ್ರಿಸ್ಮಸ್ಸು ದೇವರು ನಮಗೆ ನೀಡಿರುವ ಆ ಶಾಂತಿಯನ್ನು ಪರರಿಗೆ ನಾವು ಕೊಡುವುದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಅವರು ಪ್ರೀತಿಯ ಪ್ರತಿಬಿಂಬವಾಗಿದ್ದಾರೆ, ಶಾಂತಿಯ ಪ್ರತಿಬಿಂಬವಾಗಿದ್ದಾರೆ, ಸರಳತೆಯ ಪ್ರತಿಬಿಂಬವಾಗಿದ್ದಾರೆ. ಅವರು ಈ ಲೋಕಕ್ಕೆ ಆಗಮಿಸಿದಿರುವುದು ಹೇಗೆ ಆಗಮಿಸಿದ್ದಾರೆ ಅಂದರೆ, ಶ್ರೀಮಂತನಾಗಿ ಆಗಮಿಸಲಿಲ್ಲ, ದೀನ ದಲಿತರಿಗೆ ದೇವರಾಗಿರಬೇಕು ಎಂದು ಮನುಷ್ಯರಾಗಿ ಜನಿಸಿದ ಅವರು ದೀನ ಒಂದು ಗೋದಲಿಯಲ್ಲಿ, ಕೊಠಡಿಯಲ್ಲಿ ಅವರು ಅಲ್ಲಿ ಹುಟ್ಟಿ ನಮ್ಮ ಮಧ್ಯದಲ್ಲಿ ಒಂದಾಗಲು ದೇವರು ಈ ಲೋಕಕ್ಕೆ ಬಂದರು. ಅದಕ್ಕಾಗಿಯೇ ನಾವೆಲ್ಲರೂ ಪ್ರತಿ ಬಾರಿ ಆ ಯೇಸುವಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆ ನಾವು ಕೃತಜ್ಞತೆ ಸಲ್ಲಿಸಬೇಕೆಂದರೆ, ಇಂಥ ಒಂದು ಸರಳತೆಯ ಜೀವನ, ಇಂಥ ಒಂದು ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕೆನ್ನುವ ಜೀವನ ನಮ್ಮಿಂದ ಯಾರು ಬರಲು ಸಾಧ್ಯತೆ ಇಲ್ಲ. ನನಗೆ ನೀವು ಪಾಪ ಕೊಡಿರಿ, ನಿಮಗೆ ನಾನು ಶಾಂತಿ ಕೊಡುತ್ತೀನಿ ಅಂತ ಯಾರು ಹೇಳುತ್ತಾರೆ ಈ ಕಾಲದಲ್ಲಿ? ಯಾರು ಹೇಳುತ್ತಾರೆ? ಯಾರು ಹೇಳೋಕ್ಕೆ ಸಾಧ್ಯತೆ ಇಲ್ಲ. ಯೇಸು ಸ್ವಾಮಿ ಮಾತ್ರ ಹೇಳಲು ಸಾಧ್ಯ. ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಾನು ಪ್ರಾಣತ್ಯಾಗ ಮಾಡಲು ಮುಂದೆ ಬಂದಿದ್ದೀನಿ ಅಂತ ಹೇಳಿ ಯೇಸು ಸ್ವಾಮಿನೇ ತಮ್ಮ ಜೀವನವನ್ನು ತ್ಯಾಗ ಮಾಡುವಾಗ ಎಂಥ ತ್ಯಾಗಗಳು ನಾವು ಅವರಿಗೆ ಕೊಡಬೇಕು, ಎಂಥ ತ್ಯಾಗಗಳು ನಾವು ಅವರಿಗೆ ಮಾಡಬೇಕು. ಆದಿಕಾಲದಲ್ಲಿ ಇದ್ದ ಕ್ರೈಸ್ತರು ಈ ಕ್ರಿಸ್ಮಸ್ ಹಬ್ಬವನ್ನು ಹೇಗೆ ಆಚರಿಸ್ತಾ ಇದ್ರು ಗೊತ್ತಾ? ಹೇಗೆ ಆಚರಣೆ ಮಾಡ್ತಾ ಇದ್ರು? ಅರ್ಲಿ ಕ್ರಿಶ್ಚಿಯನ್ಸ್ 4ನೇ ಶತಮಾನದಲ್ಲಿ 5ನೇ ಶತಮಾನದಲ್ಲಿ ಇದ್ದವರು ಹೇಗೆ ಆಚರಿಸ್ತಾ ಇದ್ರು ಅಂದರೆ, ಪ್ರತಿ ತಿಂಗಳು ಈ ಕ್ರಿಸ್ಮಸ್ ಹಬ್ಬಕ್ಕೆ ಮುಂಚಿತವಾಗಿ ಒಂದು 3 ತಿಂಗಳು 4 ತಿಂಗಳು ಪ್ರತಿ ತಿಂಗಳು ತಮ್ಮಲ್ಲಿ ಸಿದ್ಧ ಆದಾಯವನ್ನು ಅದನ್ನು ಶೇಖರಿಸಿ, ತದನಂತರ ಕ್ರಿಸ್ಮಸ್ ದಿನದಂದು 1 ದಿನ 3 ದಿನ ಮುಂಚಿತವಾಗಿ ಅವರು ಹೋಗಿ ಮನೆಗೆ ಹೋಗಿ ಸಹೋದರನ್ನು ಭೇಟಿ ಮಾಡಿ ತನ್ನಲ್ಲಿ ಇದ್ದ ಆ ಒಂದು ಅಕ್ಕಿ ಗೋಧಿ ಏನೆಲ್ಲ ಇದೆಯೋ ಅದನ್ನು ಹಂಚಿಕೊಳ್ಳುತ್ತಿದ್ದರಂತೆ. ಅದನ್ನು ಹಂಚಿಕೊಂಡು ಅವರಲ್ಲಿ ಯಾವುದು ಇಲ್ಲವೋ ಅದನ್ನು ಕೊಡುತ್ತಿದ್ದರು. ತದನಂತರ ಅವರು ಏನು ಮಾಡುತ್ತಿದ್ದರು, ಇವರಲ್ಲಿ ಯಾವುದಿಲ್ಲವೋ ಆ ವಿಷಯವನ್ನು ತಿಳಿದುಕೊಂಡು ಅವರು ಇವರಿಗೆ ಕೊಡುತ್ತಿದ್ದರು. ಅಂತಹ ಒಂದು ಕ್ರಿಸ್ಮಸ್ ಹಬ್ಬವನ್ನು
ಅವರೆಲ್ಲರೂ ಆಚರಿಸ್ತಾ ಇದ್ರು. ಆ ವಾಡಿಕೆಯನ್ನೇ ನಾವು ಏನು ಮಾಡ್ತೀವಿ ಈ ಕಾಲದಲ್ಲಿ, ಕಜ್ಜಾಯಗಳನ್ನು ನಾವು ಕೊಡ್ತೀವಿ, ಹೌದಾ ಇಲ್ವೋ? ಈ ಕಜ್ಜಾಯಗಳು ಕೊಡೋದು ಅಲ್ಲಿಂದನೇ ಬಂತು. ನಾವು ಒಂದಿನ ಮಾತ್ರ ಕೊಡ್ತೀವಿ, ಆದರೆ ಅವರು ಪ್ರತಿದಿನ ಅವ್ರಿಗೆ ಏನು ಬೇಕಾಗಿದೆ ಕ್ರಿಸ್ಮಸ್ ಹಬ್ಬದ ಮುಂಚಿತವಾಗಿ ಪ್ರತಿದಿನ ಹೋಗಿ ಏನಾದರೂ ಆಗುತ್ತೋ ಅದನ್ನು ಅವರು ಕೊಡುತ್ತಿದ್ದರು. ಕ್ರಿಸ್ಮಸ್ ಫ್ರೆಂಡ್ಸನ್ನು ಆಚರಣೆ ಮಾಡ್ತೀರಾ ನೀವು? ಕ್ರಿಸ್ಮಸ್ ಫ್ರೆಂಡ್ ಆಡಿದ್ದೀರಾ? ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಇದ್ದಾಗ ನೀವು ಆಡಿದ್ದೀರಾ? ಗೊತ್ತಿದೆಯಾ ಅದು ಏನಂತ ಕ್ರಿಸ್ಮಸ್ ಫ್ರೆಂಡು? ಈ ಕಾಲದಲ್ಲಿ ಅದಕ್ಕೆಲ್ಲ ಸಮಯ ಎಲ್ಲಿ ಇದೆ ಫಾದರ? ಎಲ್ಲ ಮಕ್ಕಳು ಮೊಬೈಲು, ಎಲ್ಲ ಮಕ್ಕಳಿಗೆ ಅದೆಲ್ಲ ಬಂದ್ಬಿಟ್ಟಿದೆ. ನಮಗೆಲ್ಲ ಅದರಲ್ಲೂ ಒಂದು ಏನು ಅದರಲ್ಲಿ ಒಂದು ಆಸಕ್ತಿ ಇಲ್ಲ. ಕ್ರಿಸ್ಮಸ್ ಫ್ರೆಂಡ್ಸ್ ಅಂತ ಒಂದು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಅದೇನೆಂದರೆ ಎಲ್ಲ ಚೀಟಿ ಹಾಕಿ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಫ್ರೆಂಡು ಯಾರು ಅಂತ, ಹೆಸರುಗಳು ಎತ್ತಬೇಕು. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಕ್ರಿಸ್ಮಸ್ ದಿನದಂದು ಗೊತ್ತಾಗುತ್ತದೆ. ಆವಾಗ ಹೋಗಿ ಪ್ರತಿದಿನ ಅವ್ರು ಏನು ಮಾಡಬೇಕಂದ್ರೆ, ನನಗೆ ಯಾರ ಹೆಸರು ಬಂದಿದೆಯೋ ಅವರ ಬಗ್ಗೆ ಮಾಹಿತಿ ಪಡೆಯಬೇಕು ನಾನು. ಏನಂತ? ಒಳ್ಳೆ ಮಾಹಿತಿಗಳು, ಅವರಿಗೆ ಯಾವುದು ಇಷ್ಟ, ಅವರು ಏನು ಮಾಡ್ತಾರೆ, ಇದೆಲ್ಲ ಶೇಖರಿಸಿ ಅವರ ಬಗ್ಗೆ ಒಳ್ಳೆ ಕಾರ್ಯಗಳು ಗೊತ್ತಾದ ಮೇಲೆ ಅವರಿಗೆ ತಕ್ಕಂತೆ ಒಂದು ಬಹುಮಾನವನ್ನು, ಒಂದು ಉಡುಗೊರೆಯನ್ನು, ಕೊಡುಗೆಯನ್ನು ಅವತ್ತು ಹೋಗಿ ಕ್ರಿಸ್ಮಸ್ ದಿನದಂದು ಅವರು ಕೊಡಬೇಕು. ಆಗ ಗೊತ್ತಾಗುತ್ತದೆ ಇವರೇ ನನ್ನ ಕ್ರಿಸ್ಮಸ್ ಫ್ರೆಂಡ್, ಸ್ಯಾಂಟಾ ಕ್ಲಾಸ್, ಇವರೇ ನನ್ನ ಕ್ರಿಸ್ಮಸ್ ತಾತ ಅಂತ ಹೇಳ್ತೀವಲ್ಲ, ಅದಕ್ಕೆ ಅರ್ಥ ಅದೇನೆ. ಅವತ್ತು ಎಷ್ಟು ಸಂತೋಷ. ಹೀಗಿರುವಾಗ ಜಿಮ್ ಡೆಲ್ಲಾ ಅನ್ನುವ ಕತೆ, ಅವರು ಗೊತ್ತಾ? ನಿಮ್ಮ ಕತೆ ಕೇಳಿದ್ದೀರಾ? ಜಿಮ್ ಆ್ಯಂಡ್ ಡೆಲ್ಲಾ ಅವರ ಕತೆ. ಕ್ರಿಸ್ಮಸ್ ದಿನದಲ್ಲಿ ಸುಮಾರು ಗುರುಗಳು ಈ ಕತೆ ಹೇಳ್ತಾರೆ. ಹಳೇ ಕಾಲದಲ್ಲಿದ್ದ ಗುರುಗಳು ಕೂಡ ಹೇಳ್ತಾ ಇದ್ರು. ಜಿಮ್ ಆ್ಯಂಡ್ ಡೆಲ್ಲಾ ಎನ್ನುವರು ಭಾಳ ಒಂದು ಬಡವರು. ಆ ದಂಪತಿಗಳು ಭಾಳ ಬಡವರು, ಹಣ ಇರಲಿಲ್ಲ, ಕಾಸು ಇರಲಿಲ್ಲ, ತುಂಬ ಒಂದು ಸರಳತೆಯ ಜೀವನ. ಹಾಗಿರುವಾಗ ಕ್ರಿಸ್ಮಸ್ ಬಂದ್ಬಿಡ್ತು, ಏನಾದರೂ ಒಂದು ಮಾಡಬೇಕು, ಹಣ ಇಲ್ಲ, ಆದರೂ ಆಚರಣೆ ಮಾಡಬೇಕಂತ ಹೇಳಿ ಜಿಮ್ ಅನ್ನೋವನು ಏನು ಮಾಡ್ತಾ ಇದ್ದಂತೆ, ಈ ತನ್ನ ಹೆಂಡತಿಯಾದ ಡೆಲ್ಲಾಗೆ ಒಂದು ಅದ್ಭುತವನ್ನು ಕೊಡಬೇಕು, ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕ್ರಿಸ್ಮಸ್ ಫ್ರೆಂಡ್ ಆಗಿ ಕ್ರಿಸ್ಮಸ್ ದಿನ ತನಕ ಕಾಯ್ತಾ ಇದ್ದಂತೆ. ತದನಂತರ ಏನು ಮಾಡಿದ್ದಾನೆ ಅವನು, ಇವ್ರಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು, ಈ ಡೆಲ್ಲಾಗೆ ಏನು ಬೇಕಾಗಿದೆ ಅಂತ ಹೇಳಿ ಪ್ರತಿದಿನ ಆ ಡೆಲ್ಲಾಗೆ ನೋಡ್ತಾ ಇದ್ದಂತೆ, ಯಾವುದು ತುಂಬ ಮುಖ್ಯ ಇವಳಿಗೆ ಅಂತ ಹೇಳುವಾಗ ಆ ಡೆಲ್ಲಾ ಅನ್ನೋಳು ಅವಳ ಹೆಂಡತಿಗೆ ದೊಡ್ಡ ಕೂದಲು, ಸುಂದರವಾದ ಕೂದಲು. ಆಮೇಲೆ ಅವನೇನು ಮಾಡಿದ್ನಂತೆ, ಸರಿ ಒಂದು ಕೆಲಸ ಮಾಡ್ತೀನಿ, ಈ ಕ್ರಿಸ್ಮಸ್ ದಿನದಂದು ನಾನು ಈ ಡೆಲ್ಲಾಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಅವನು ಆಲೋಚಿಸಿ ಇಟ್ಟಿದ್ದಂತೆ. ಅದೇ ರೀತಿಯಲ್ಲಿ ಡೆಲ್ಲಾ ಏನು ಮಾಡಿದ್ಲು, ಪಾಪ ಎಷ್ಟು ಕಷ್ಟಪಡ್ತಾರೆ ಕುಟುಂಬಕ್ಕಾಗಿ, ಹಣ ಇಲ್ಲ ಅಂದ್ರೂ ನನ್ನ ಹತ್ರ ತೋರಿಸ್ಕೊಳ್ಳೋದಿಲ್ಲ, ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಬೇಕು ಅಂತ ಶ್ರಮಿಸುತ್ತಾರೆ. ಇವರಿಗೆ ಗೊತ್ತಾಗದೆ ಹಾಗೆ ನಾನು ಇವರಿಗೆ ಕ್ರಿಸ್ಮಸ್ ದಿನದಂದು ಒಂದು ಕೊಡುಗೆ ಕೊಡಬೇಕು, ಒಂದು ಗಿಫ್ಟ್ ಕೊಡಬೇಕು ಅಂತ ಡೆಲ್ಲಾ ಏನು ಮಾಡಿದ್ಲು, ಡೆಲ್ಲಾನು ಒಂದು ಸರ್ಪ್ರೈಸ್ ಮಾಡಿದಳು. ಆಗ ಯೋಚನೆ ಮಾಡಿದಳು, ಈ ಜಿಮ್ಗೆ ಏನು ಬೇಕಾಗಿದೆ ಅಂತ ಪ್ರತಿದಿನ ನೋಡ್ತಾ ಇದ್ಲಂತೆ. ಪ್ರತಿದಿನ ಅವನೇನು ಮಾಡ್ತಾ ಇದ್ದ, ಅವನಿಗೆ ವಾಚ್ ಅಂದರೆ ತುಂಬ ಇಷ್ಟ. ಪ್ರತಿದಿನ ಒಂದು ಸುಂದರವಾದ ವಾಚನ್ನು ಕೈಯಲ್ಲಿ ಕಟ್ಕೊಂಡು ಅದನ್ನು ಹೋಗ್ತಾ ಇದ್ದ. ಆ ವಾಚ್ ಸ್ವಲ್ಪ ಒಡೆದೋಗಿತ್ತು, ಹಳೇದಾಗಿತ್ತು. ಸೊ ಡೆಲ್ಲಾ ಏನು ಮಾಡಿದ್ಲು, ಜಿಮ್ಮಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಕ್ರಿಸ್ಮಸ್ ದಿನ ಬಂತು, ಅವರಿಬ್ಬರು ಹೇಳಿದರು, ಡೆಲ್ಲಾ, ಜಿಮ್, ನಾನು ನಿನಗೆ ಒಂದು ಸರ್ಪ್ರೈಸ್ ನಾನು ನಿನಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದಾಗ ಏನಾಯಿತು, ಅವರಿಬ್ಬರು ಆ ಗಿಫ್ಟನ್ನು ಹಂಚಿದರು. ಏನು ಮಾಡಿದರು ಗೊತ್ತಾ? ಜಿಮ್ ಏನು ಮಾಡ್ದ ಗೊತ್ತಾ? ಡೆಲ್ಲಾ ಅವರು ಸುಂದರವಾದ ಕೂದಲಿಗೆ ಒಂದು ಕ್ಲಿಪ್ಪನ್ನು ಅವನು ತಗೊಂಡ, ತುಂಬ ಕಾಸ್ಟ್ಲಿ ಕ್ಲಿಪ್ಪು, ತಲೆಗೆ ಹಾಕ್ಕೊಳ್ಳೋಕ್ಕೆ ಕ್ಲಿಪ್ಪು. ಅದಕ್ಕೆ ತಗೊಳ್ಳೋದಕ್ಕೆ ಹಣ ಇಲ್ಲ. ತನ್ನಲ್ಲಿದ್ದ ವಾಚನ್ನು ಅವನೇನು ಮಾಡಿದ, ಅದನ್ನು ಅಡಗಿಟ್ಟು ಅದರಲ್ಲಿ ಬಂದ ಹಣದಿಂದ ಅವನು ಆ ಕ್ಲಿಪ್ ತಗೊಂಡು ಬಂದ. ಈ ಡೆಲ್ಲಾ ಏನು ಮಾಡಿದ್ಲು, ಜಿಮ್ಮನ್ನು ಸಂತೋಷಪಡಿಸುವುದಕ್ಕಾಗಿ ಕೈಯಲ್ಲಿ ಕಾಸಿಲ್ಲ, ಈ ಕೂದಲು, ಸುಂದರವಾದ ಕೂದಲನ್ನು ಕಾಸಿಗಾಗಿ ಮಾರ್ಪಡಿಸುವುದಕ್ಕೆ ಅದನ್ನು ಕಟ್ ಮಾಡಿ ಆ ಸುಂದರವಾದ ಕೂದಲು ಕೊಟ್ಟು ಅದರಿಂದ ಬಂದ ಹಣದಿಂದ ಜಿಮ್ಮ ವಾಚಿಗೆ ಒಂದು ಸ್ಟ್ರ್ಯಾಪನ್ನು ತಗೊಂಡು ಬಂದ್ಲಂತೆ. ತದನಂತರ ಇಬ್ಬರು ಬಂದು ಕೊಟ್ಟಾಗ ಇಬ್ಬರಿಗೂ ಆ ಗಿಫ್ಟು ಯೂಸ್ ಆಗಲಿಲ್ಲ. ಆಮೇಲೆ ಅವ್ರು ತಬ್ಬಿಡ್ಕೊಂಡು ಕಣ್ಣೀರಿಟ್ಟು ಹೇಳಿದ್ರಂತೆ, ನಿನಗೂ ಅದು ಪ್ರಯೋಜನ ಇಲ್ಲ, ನನಗೂ ಆ ಪ್ರಯೋಜನ ಇಲ್ಲ. ಆದರೆ ನಾವಿಬ್ಬರು ಅಧಿಕವಾಗಿ ಪ್ರೀತಿಸಿದ
ಆ ಒಂದು ಚಿಕ್ಕ ಆ ಒಂದು ಕಾಣಿಕೆಯನ್ನು ನಾವು ತ್ಯಾಗ ಮಾಡಿದ್ದೀವಲ್ಲ, ಅದೇ ನಿಜವಾದ ಕ್ರಿಸ್ಮಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ನಿಜವಾದ ಕ್ರಿಸ್ಮಸ್. ತನ್ನ ಏಕೈಕ ಪುತ್ರನನ್ನು, ತನ್ನನ್ನು ಪ್ರೀತಿಸಿದ ಮಗನನ್ನೇ ತನ್ನ ದೇವರು ಈ ಲೋಕಕ್ಕೆ ಧರೆಯಾಗಿ ನೀಡಿದರು. ಈ ಲೋಕಕ್ಕೆ ತ್ಯಾಗಮಗವಾಗಿ ನೀಡಿದಾಗ ಅದಕ್ಕಿಂತ ಹೆಚ್ಚಾದ ಕೊಡುಗೆ ಯಾವುದು ಬೇಕಾಗಿದೆ? ಅದೇ ನಿಜವಾದ ಕ್ರಿಸ್ಮಸ್. ನಮ್ಮಲ್ಲಿ ಇರುವ ನಿಜವಾದ ಯಾವುದು ಅತಿ ಅಮೂಲ್ಯವಾದದು, ಅತಿ ಮುಖ್ಯವಾದದನ್ನು ನಾವು ಯಾವಾಗ ತ್ಯಾಗ ಮಾಡ್ತೀವೋ ಅದೇ ನಿಜವಾದ ಕ್ರಿಸ್ಮಸ್. ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ತ್ಯಾಗ ಮಾಡಿದರು. ಇವತ್ತು ನಾವು ಎಷ್ಟು ಜನ ಪರರಿಗೆ, ನಮ್ಮ ಸಹೋದರ ಸಹೋದರಿಯರಿಗೆ ಯಾವ ಕೊಡುಗೆಯನ್ನು ಕೊಡುತ್ತೀವೋ ಅನ್ನುವುದು ದೊಡ್ಡ ಪ್ರಶ್ನೆ. ಇವತ್ತು ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಹೇಳುವುದೇನು ಗೊತ್ತಾ? ನಮ್ಮನ್ನು ನೋಡಿ ಯಾವ ಕೊಡುಗೆ ಕೊಡುತ್ತೀರಾ? ನೀವು ಹೋಗ್ಬಿಟ್ಟು ಇವಾಗ ವಾಚ್ ತಗೊಳ್ಳೋದು, ಕ್ಲಿಪ್ ತಗೊಳ್ಳೋದು, ಅದು ಹೇಳ್ತಾ ಇಲ್ಲ ನಾನು ಅದು ಮಾಡ್ತೀನಲ್ಲ. ಪ್ರೀತಿ ಕೊಡಿರಿ, ಪರರಿಗೆ ಪ್ರೀತಿ ಕೊಡಿರಿ. ನಿಮ್ಮ ವೈರಿಗಳು ಅಂತ ಹೇಳುವವರು ವೈರಿಗಳೇ ಇರಬಾರದು. ನೋ ಎನಿಮಿಟಿ. ಪರರನ್ನು ಹೋಗಿ ಪ್ರೀತಿಯಿಂದ ಮಾತಾಡಿರಿ. ಯಾರು ನಿಮ್ಮ ವಿರುದ್ಧವಾಗಿ ಪಾಪ ಮಾಡಿದಾರೋ ಅವರನ್ನು ಕ್ಷಮಿಸಿರಿ. ದೇವರೇ ಅವರನ್ನು ಕ್ಷಮಿಸುವಾಗ ನಾವು ಯಾರು ಅವರ ಬಗ್ಗೆ ತೀರ್ಪು ಕೊಡುವುದಕ್ಕೆ? ದೇವರೇ ಅವರನ್ನು ಕಾಪಾಡುವಾಗ ನಾವು ಯಾರು ಅವರನ್ನು ತೀರ್ಪು ಕೊಡುವುದಕ್ಕೆ? ವೈರಿಗಳು ಅನ್ನುವುದು ನಮಗೆ ಇರಬಾರದು. ಯಾಕೆ ಇರಬೇಕು? ಮಳೆ ಬರ್ತದಲ್ಲ, ಅದು ನಮ್ಮ ಮೇಲೆ ಮಾತ್ರ ಬೀಳುತ್ತದಾ? ನಮ್ಮ ವೈರಿಗಳ ಮೇಲೂ ಬೀಳುತ್ತದಲ್ಲ. ಸೂರ್ಯನ ಕಿರಣಗಳು ನಮ್ಮ ಮೇಲೆ ಮಾತ್ರ ಬೀಳುತ್ತದಾ? ನಮ್ಮ ವೈರಿಗಳ ಮೇಲೂ ಬೀಳುತ್ತದಲ್ಲ. ಹಾಗಿರುವಾಗ ದೇವರು ಎಲ್ಲರನ್ನು ಪ್ರೀತಿಸುವಾಗ ನಾವು ಯಾರು ಪರರ ಬಗ್ಗೆ ತೀರ್ಪು ಕೊಡುವುದಕ್ಕೆ? ಇವರು ಕೆಟ್ಟವರು, ಇವರು ಒಳ್ಳೆಯವರು ಅನ್ನುವುದು ನಮಗೆ ಯಾವ ಅಧಿಕಾರವಿಲ್ಲ. ನಮಗೆ ಕೊಟ್ಟಿರುವ ಒಂದು ಅಧಿಕಾರ ಆಜ್ಞೆ ಏನಂದರೆ ಅವರನ್ನು ಕ್ಷಮಿಸು, ಅವರನ್ನು ಪ್ರೀತಿಸು. ಇದೇ ನಮ್ಮ ಆಜ್ಞೆ. ಇದೇ ನಿಜವಾದ ಕ್ರಿಸ್ಮಸ್. ಪರರನ್ನು ನೋಡಿ ನಾವು ಅವರನ್ನು ಶುಭಾಶಯಗಳನ್ನು ಕೋರುವಾಗ ನಿಜವಾದ ಕ್ರಿಸ್ಮಸನ್ನು ನಾವು ಆಚರಣೆ ಮಾಡ್ತೀವಿ. ಸ್ವಲ್ಪ ಜನ ಕ್ರಿಸ್ಮಸ್ ದಿನದನ್ನು ನೋಡ್ತೀವಿ. ನೆನ್ನೆ ಕೂಡ ನಾನು ಹೇಳಿದೆ, ತಮಗೆ ಗೊತ್ತಿರೋರನ್ನು ನೋಡುವಾಗ ಏನು ಮಾಡ್ತಾರೆ? ತಬ್ಬು ಹಿಡ್ಕೊಂಡು ಹ್ಯಾಪಿ ಕ್ರಿಸ್ಮಸ್ ಮುತ್ತು ಕೊಡೋದೇನು ಹಾಗೆ ಹೀಗೆ ಅಂತ ಮಾಡ್ತಾರೆ. ಆದರೆ ನಮಗೆ ಗೊತ್ತು, ನಮಗೆ ಅಷ್ಟು ಇಷ್ಟವಾಗದೇ ಇರುವವರು ಅವರನ್ನು ಕಂಡ್ರೆ ನಮಗೆ ಆಗಲ್ಲ ಅಂದರೆ ಹ್ಯಾಪಿ ಕ್ರಿಸ್ಮಸ್, ಫಾದರ್ ಹೇಳ್ಬಿಟ್ಟಿದ್ದಾರೆ, ಏನು ಮಾಡೋದು, ಹ್ಯಾಪಿ ಕ್ರಿಸ್ಮಸ್. ಅದು ಅಷ್ಟು ಕೈ ಕೊಡೋಗಷ್ಟರಲ್ಲಿ ಬೇರೆಯವರನ್ನು ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ ಅಲ್ವಾ? ಸುಮ್ಮನೆ ನೋಡೋದಿಲ್ಲದ ಹಾಗೆ ಕ್ರಿಸ್ಮಸ್ಸು. ಅದು ನಿಜವಾದ ಕ್ರಿಸ್ಮಸ್ ಅಲ್ಲ. ಅದು ನಿಜವಾದ ಕ್ರಿಸ್ಮಸ್ ಅಲ್ಲ. ಹಾಗಿರುವಾಗ ಒಂದು ಫಾದರ್ ಇದ್ದರು, ನೊರೋನಾ ಅಂತ ಒಂದು ಫಾದರ್ ಇದ್ದಾರೆ. ಅವರು ಏನು ಮಾಡ್ತಾಯಿದ್ರು ಗೊತ್ತಾ? ಪ್ರತ್ಯೇಕವಾಗಿ ಬಲಿಪೂಜೆ ಆದಮೇಲೆ, ಆ ಕ್ರಿಸ್ಮಸ್ ಬಲಿಪೂಜೆ ಆದಮೇಲೆ, ಬಲಿಪೂಜೆಗೆ ಮುಂಚೆ ಯಾರಿಗೋ ಬೈದಿರ್ತಾರೆ, ಚೆನ್ನಾಗಿ ಬೈದಿರ್ತಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ. ಸುಮಾರು ಫಾದರ್ಗಳು, ನನಗೂ ಅಷ್ಟೇ, ನನಗೆ ಕೆಲಸ ಆಗಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡ್ತದೆ. ನನಗೆ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಾಗಿರಬೇಕು. ಯಾರೇ ಬಂದ್ರೂ ಆ ಟೈಮ್ನಲ್ಲಿ ನನಗೆ ಕಣ್ಣು ಕಾಣೋಲ್ಲ. ಮೈ ವರ್ಕ್ ಹ್ಯಾಸ್ ಟು ಬಿ ಫಿನಿಶ್ಡ್. ಆಮೇಲೆ ಅದಾದಮೇಲೆ ತಕ್ಷಣ ಅವರು ಬಲಿಪೂಜೆ ಆದಮೇಲೆ ಫಸ್ಟು ಹೋಗಿ ಅವರನ್ನು ಹುಡುಕ್ತಾರಂತೆ. ಕಮ್ಮಿ ಹ್ಯಾಪಿ ಕ್ರಿಸ್ಮಸ್ ಅಂತ ಕೈ ಹಿಡಿದು, ಟೈಟಾಗಿ ಕೈ ಹಿಡಿದು ಅವರು ಓಕೆ ಫಾದರ್ ಥ್ಯಾಂಕ್ ಯು ಅನ್ನೋ ತನಕ ಕೈ ಬಿಡೋಲ್ಲ. ಅವರು ಅಷ್ಟು ಟೈಟಾಗಿ ಹಿಡ್ಕೊಳ್ತಾರೆ. ಥ್ಯಾಂಕ್ ಯು ಫಾದರ್, ಹೋಗಲಿ ಬಿಡಿ ಫಾದರ್, ಪರವಾಗಿಲ್ಲ ಫಾದರ್, ಆ ರೀತಿಯಲ್ಲಿ ವಿಶ್ ಮಾಡ್ತಾಯಿದ್ರು ಅವರು. ಸೊ ಈ ವಾಸ್ ವೆರಿ ಫೇಮಸ್ ಫಾರ್ ದ್ಯಾಟ್. ಆ ರೀತಿ ವಿಶ್ ಮಾಡಿ ಶುಭಾಶಯಗಳನ್ನು ಕೋರುತ್ತಿದ್ರು. ಇವತ್ತು ನಾವೆಲ್ಲರೂ ಮನೆಗೆ ಹೋಗುವಾಗ ನಮ್ಮ ಸ್ನೇಹಿತರಿಗಿಂತ ಹೆಚ್ಚಾಗಿ ಯಾರ ಹತ್ರ ನಾವು ಮಾತಾಡೋದಿಲ್ವೋ, ಯಾರನ್ನು ನಾವು ದೂರ ಮಾಡಿದ್ದೀವೋ, ಯಾರ ಬಗ್ಗೆ ನಾವು ನೋವು ಕೊಟ್ಟಿದ್ದೀವೋ, ಯಾರ ಬಗ್ಗೆ ತಪ್ಪಾಗಿ ನಾವು ಪರರಿಗೆ ಹೇಳಿದ್ದೀವೋ ಅಂಥವರನ್ನು ನಮಗೆ ಕಾಲ್ ಮಾಡಿ, ಅಂಥವರಿಗೆ ಮೆಸೇಜ್ ಮಾಡಿ, ಫೋನ್ ಮಾಡಿ, ಇಲ್ಲ ಅವ್ರ ಮನೆಗೆ ಹೋಗಿ ಅವರಿಗೆ ನೀವು ಹ್ಯಾಪಿ ಕ್ರಿಸ್ಮಸ್ ಅಂತ ನೀವು ಶುಭಾಶಯಗಳನ್ನು ಕೋರಬೇಕು. ಅದೇ ನಿಜವಾದ ಕ್ರಿಸ್ಮಸ್. ಅಲ್ಲದಿದ್ದರೆ ಈ ಕ್ರಿಸ್ಮಸ್ ಅಲ್ಲ ಅದು. ಈ ಪೌಡ್ರು ಹಚ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಹ್ಯಾಪಿ ಕ್ರಿಸ್ಮಸ್ ಅಂದರೆ ಕಿವಿ ಕೇಳೋಲ್ಲ. ನೀವು ಯಾವಾಗ ಇದು ಮನೆಗೆ ಹೋಗಿ ಮಾಡ್ತೀರೋ, ನಿಮ್ಮ ಮನೆಗಳಲ್ಲಿ ಗೋದಲಿ ಮಾಡಿದ್ದೀರಾ? ಗೋದಲಿಗಳಲ್ಲಿ ಮಾಡಿದ್ದೀರಾ? ಕ್ರಿಬ್ ಮಾಡಿದ್ದೀರಾ ನಿಮ್ಮ ಮನೆಗಳಲ್ಲಿ? ಈ ಕಾರ್ಯ ಮಾಡಿಬಿಟ್ಟು ಹೋಗಿ ನಿಮ್ಮ ವೈರಿಗಳನ್ನು ನೀವು ಶುಭಾಶಯಗಳನ್ನು ಕೋರಿ ಅವ್ರನ್ನ ಆಶೀರ್ವದಿಸಿ ಹೋಗಿ. ನಿಮ್ಮ ಮನೆಗಳಲ್ಲಿ ಇರುವ ಗೋದಲಿ ಇರುವ ಯೇಸು ಸ್ವಾಮಿ ನಿಮ್ಮ ಕಣ್ಣಿಗೆ ಕಾಣುತ್ತಾರೆ, ನಿಜವಾಗಿ ಅವ್ರು ನಲಿದಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ನೋಡುತ್ತೀರಾ, ಈ ಯೇಸು ಸ್ವಾಮಿ ನಲಿದಾಡುತ್ತಾರೆ, ನಿಮ್ಮ ಕಣ್ಣಿಗೆ ಕಾಣುತ್ತದೆ. ಆಗ ನೀವು ಹೇಳ್ತೀರಾ, ಇವಾಗ ನನ್ನ ಕ್ರಿಸ್ಮಸ್ ಆಗಿದೆ ಅಂತ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಆ ಸಂತೋಷವನ್ನು ಕೊಂಡಾಡಲು, ಆ ಸರಳತೆ, ಆ ಮೌನ, ಆ ಒಂದು ವಿಶ್ವಾಸವನ್ನು ಹೆಚ್ಚಿಸಲು ನಾವು ಮುಂದಾಗೋಣ. ದೇವರು ನಮ್ಮೊಂದಿಗೆ ಇದ್ದಾರೆ. ಪವಿತ್ರ ಬಾಲ ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ನಮ್ಮೊಂದಿಗೆ ಮನೆಗೆ ಬರಲಿದ್ದಾರೆ. ಈ ಯೇಸು ಸ್ವಾಮಿಯನ್ನು ಮನೆಗೆ ಕರೆತಂದು ಹೋಗಿರಿ.
ಆ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ. ಎಲ್ಲ ಕಡೆ ವಿಶ್ವಾಸವನ್ನು ಪ್ರಕಟಿಸಿರಿ, ಸಮಾಧಾನವನ್ನು ಪ್ರಕಟಿಸಿರಿ, ಪ್ರೀತಿಯನ್ನು ನೀವು ಪ್ರಕಟಿಸಿರಿ. ಆ ಯೇಸು ಸ್ವಾಮಿ ಪ್ರೀತಿಯ ಪ್ರತಿಬಿಂಬವು ಸದಾಕಾಲವು ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಮುನ್ನಡೆಸಿ, ನಿಮಗೆ ಹೇರಾಳವಾದ ವರಗಳನ್ನು ದಯಪಾಲಿಸಲೆಂದು ಪ್ರತ್ಯೇಕವಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಕೇಳಿ ಪಡೆಯೋಣ. ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಮಾಣಿಸೋಣ. ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಕ್ರಿಸ್ತನ ಜನನೋತ್ಸವ ದೇವರು ಕೊಟ್ಟ ಮಾತನ್ನು ಮಾಡಿದ ವಾಗ್ದಾನವನ್ನು ಇಂದಿಗೂ ಮೀರರು ಎಂಬ ಸತ್ಯವನ್ನು ಸಾಬೀತುಪಡಿಸುತ್ತದೆ. ರಕ್ಷಕನು ಕಳುಹಿಸುತ್ತಾನೆ ಎಂದು ಪ್ರವಾದಿಗಳ ಮೂಲಕ ಮುಂತಿಸಿದರು. ಅಂತೆಯೇ ಮಾಡಿದರು. ಅದೇ ದೇವರ ನಮ್ಮೆಲ್ಲ ಕಷ್ಟ ತೊಂದರೆಗಳಿಗೆ ಖಂಡಿತವಾಗಿಯೂ ನೆರವಾಗುತ್ತಾರೆ ಎಂಬ ದೃಢ ವಿಶ್ವಾಸದಿಂದ ನಮ್ಮ ಮನದ ಆಳದ ಬೇಡಿಕೆಗಳನ್ನು ದಯಾಮಯ ದೇವರು ಮುಂದಿಡೋಣ. ದರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ದರಿಯಲಿ ಜನಿಸಿದ ರಕ್ಷಕನೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಪ್ರತಿನಿಧಿಗಳಾಗಿ ಪರರ ಬಾಳ್ವೆಯಲ್ಲಿ ಬೆಳಕು ಮೂಡಿಸಲು ತಮ್ಮನ್ನೇ ಸಮರ್ಪಿಸಿಕೊಂಡಿರುವ ಇವರು ದಿನನಿತ್ಯ ಶ್ರಮಿಸುತ್ತಾ ಪ್ರಾರ್ಥಿಸುತ್ತಾ ಕ್ರಿಸ್ತನ ನೈಜ ದರ್ಶನದ ಅರಿವನ್ನು ಮೂಡಿಸಲು ಸ್ಪಂದಿಸುವಂತೆ ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕರೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ನಮ್ಮ ದೇಶದ ನಾಯಕರುಗಳು ಜನರ ಹಿತಾಸಕ್ತಿಗಾಗಿ ದುಡಿಯುತ್ತಿರುವ ಸಮಾಜ ಸೇವಕರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸತ್ಯಕ್ಕೆ ಬೆನ್ನೆಲುಬಾಗಿ ಬಾಗಿ ನಿಂತು ಅನ್ಯಾಯವನ್ನು ಅನುಭವಿಸುತ್ತಿರುವ ದೀನದಲಿತರ ಶೋಷಣೆಯನ್ನು ಧ್ವಂಸಪಡಿಸಲು ಹಾಗೂ ಶಾಂತಿ ಸಾಮರಸ್ಯದಿಂದ ನವ ಸಮಾಜವನ್ನು ಉಂಟು ಮಾಡಲು ನೆರವಾಗಲಿ.
ದರಿಯಲಿ ಜನಿಸಿದ ರಕ್ಷಕರೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಹಲವಾರು ಸಮಸ್ಯೆಗಳಿಗೆ ಹಾಗೂ ವೈಯಕ್ತಿತ್ವ ವಿರೋಧಗಳಿಗೆ ಸಿಕ್ಕಿ ನರಳುತ್ತಿರುವ ಸ್ನೇಹಿತರಿಗಾಗಿ ಪ್ರಾರ್ಥಿಸೋಣ. ಬೆವರಿಳಿಸಿ ಉಪವಾಸಗಳನ್ನು ಕೈಗೊಂಡು ಹಗಲು ರಾತ್ರಿ ಎನ್ನದೆ ದುಡಿದು ಸಂಪಾದಿಸಿದೆಲ್ಲವನ್ನು ಕಳೆದುಕೊಂಡು ಧೈರ್ಯಗೆಟ್ಟು ದಿಕ್ಕುಪಾಲಾದ ಇವರ ರೆನ್ಮನಗಳನ್ನು ಬಲಪಡಿಸಿ ನಂಬಿಕೆಯ ಹಾದಿಯಲ್ಲಿ ಪ್ರಭು ಯೇಸು ಇವರನ್ನು ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕರೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ನಮ್ಮ ದೇಶದ ಬೆನ್ನೆಲುಬಾದ ರೈತರುಗಳಿಗಾಗಿ ಪ್ರಾರ್ಥಿಸೋಣ. ದೈಹಿಕ ಶ್ರಮದ ಮೂಲಕ ಬೆಳೆಯನ್ನು ಬೆಳೆಸುತ್ತಾ ಪ್ರತಿಯೊಬ್ಬರ ಬಾಳ್ವಿಗೆ ಆಹಾರ ನೀಡುತ್ತಿರುವ ಇವರನ್ನು ದೇವರು ಆಶೀರ್ವದಿಸಿ ನೂರ್ಮಡಿ ಫಲವನ್ನು ನೀಡಿ ನ್ಯಾಯಸಮ್ಮತ ಬೆಲೆಯನ್ನು ಕರುಣಿಸಿ ನಂಬಿಕೆಯ ಹೊಂಗಿರಣವನ್ನು ತೋರುವಂತೆ ಪ್ರಾರ್ಥಿಸೋಣ. ದರಿಯಲಿ ಜನಿಸಿದ ರಕ್ಷಕರೇ, ನಮ್ಮ ಮೊರೆಯನ್ನು ಆಲಿಸಿರಿ. ದೇವಕಂದನೆ ಆಲಿಸಿರಿ. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಜೀವದಾತರು ಸಜ್ಜೀವಿಗಳ ಒಡೆಯರು ನೀವೇ. ನಮ್ಮ ಅನುದಿನದ ಅಗತ್ಯಗಳನ್ನು ಅರಿತಿರುವವರು, ಈಡೇರಿಸುವವರು ನೀವೇ. ವಿಶ್ವಾಸದಿಂದ ಕೇಳಿಕೊಂಡಾಗ ಅದಕ್ಕಿಂತ ಮಿಗಿಲಾಗಿ ದಯಪಾಲಿಸುತ್ತೀರಿ. ನಮ್ಮ ಅಂತರಾಳದ ಆಸೆ ಆಕಾಂಕ್ಷೆಗಳನ್ನು, ನೋವು ನಿರಾಸೆಯನ್ನು ನಿಮ್ಮಲ್ಲಿ ಒಪ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ದಯಪಾಲಿಸಿದರೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ನನ್ನ ಹುಡುಕಿ ಬಂದ ದೇವರು ನೀವಲ್ಲವೇ, ನನ್ನ ಹುಡುಕಿ ಬಂದ ದೇವರು ನೀವಲ್ಲವೇ. ಯಾವ ಕಾಣಿಕೆ ದೇವ ನಿನಗೆ ಕೊಡಲಿ, ಯಾವ ಕಾಣಿಕೆ ದೇವ ನಿನಗೆ ಕೊಡಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಹಾಗೂ ಇಡೀ ಎಲ್ಲ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮನ್ನು ನಿಮ್ಮ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಮೆಚ್ಚುಗೆ ಆಗುವಂತೆ ಮಾಡಿದ್ದೀರಿ. ಅಂತೆಯೇ ದೈವಾರಾಧನೆ ಸಂಪೂರ್ತನೆಯನ್ನು ನಮಗಾಗಿ ಉದ್ಘಾಟಿಸಿದ ಸಂಧಾನವನ್ನು ನೀವು ವ್ಯಕ್ತಪಡಿಸಿದ್ದೀರಿ. ಸಂಭ್ರಮದ ಈ ಸುದಿನದಂದು ನಮ್ಮ ಬಲಿ ಕಾಣಿಕೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರ ಮುಖಾಂತರ ನಮ್ಮ ಜೀವನವನ್ನು ಮರಳಿ ನೀಡುವ ಪವಿತ್ರ ವಿನ್ಮಯವು ಇಂದು ಭವ್ಯವಾಗಿ ಪ್ರಜ್ವಲಿಸಿದ್ದೆ. ನಿಮ್ಮ ದಿವ್ಯವಾಣಿಯು ನಮ್ಮ ಬಲಹೀನತೆಯನ್ನು ಧರಿಸಿಕೊಂಡಾಗ ಮಾನವನ ನಶ್ವರತೆಯು ನಿರಂತರ ಗೌರವವನ್ನು ಪಡೆಯುವುದು ಮಾತ್ರವಲ್ಲದೆ ಈ ಅದ್ಭುತಕರ ಐಕ್ಯತೆಯಲ್ಲಿ ನಾವು ಅಮೃತವನ್ನು ಪಡೆಯುತ್ತೇವೆ. ಆದುದರಿಂದ ದೇವದೂತರ ವೃಂದಗಳೊಂದಿಗೆ ಗೂಡಿ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧರು ಪರಿಶುದ್ಧರು ಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಶುದ್ಧರು ಪರಿಶುದ್ಧರು ಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಹೋಸಾನಾ 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 ಹೋಸಾನಾ.
ಆತ್ಮೀಯರೇ, ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಪ್ರಿನ್ಸಿಯವರ ಅಣ್ಣ ಅವರ ಅಭಿಪ್ರಾಯಗಳಿಗಾಗಿ ಬಲಿ ಪೂಜೆ ಅರ್ಪಿಸಲಾಗುವುದು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರೂ ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರು ನಿಬ್ಬಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮದಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರೆಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ
ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಕರಗಳನ್ನು ಎಲ್ಲರೂ ಸೇರಿ ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯೆ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಮಗಾಗಿ ಲೋಕದಲ್ಲಿ ಜನಿಸಿ, ನಮಗಾಗಿ ಲೋಕದಲ್ಲಿ ಪಾಪಗಳಿಗಾಗಿ ಪ್ರಾಣತ್ಯಾಗ ಮಾಡಿದ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈಗ ನಮ್ಮ ಹೃದಯದಲ್ಲಿ ಜನಿಸಿದ್ದಾರೆ.
ಅವರನ್ನು ನಮ್ಮ ಸಹೋದರ ಸಹೋದರಿಯರ ಮುಖದಲ್ಲಿ ನಾವು ಕಾಣೋಣ. ನಾವು ಸಂತೋಷದಿಂದ ಆ ಶಾಂತಿಮಯ ದೇವರು ನಮಗೆ ನೀಡಿರುವ ಶಾಂತಿಯನ್ನು ಒಬ್ಬರಿಗೊಬ್ಬರು ನಾವು ಪ್ರಕಟಿಸೋಣ. ಶಾಂತಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾನು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನೀಡಲಿರುವ ಈ ದಿವ್ಯ ಪರಮ ಪ್ರಸಾದವು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಬೇರೆ ಧರ್ಮಕ್ಕೆ ಸೇರಿದವರು ನೀವಿರುವ ಜಾಗದಲ್ಲಿ ಮೌನವಾಗಿ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮೇ ಐ ರಿಕ್ವೆಸ್ಟ್ ದೋಸ್ ಹೂ ಬಿಲಾಂಗ್ ಟು ದಿ ಅದರ್ ರಿಲಿಜನ್ and other denominations, kindly be seated in your places and kindly pray. The Holy Communion is distributed only to the Roman Catholics. Kindly cooperate. ಭುವಿಯಲ್ಲಿಂದು ನಿಮ್ಮ ಜ್ಯೋತಿ
ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ಇಂದು ಮಾನವರಾಗಿ ಜನಿಸಿದ ಲೋಕರಕ್ಷಕರು ನಮ್ಮ ದೈವಿಕ ಜನ್ಮಕ್ಕೆ ಮೂಲ ಕಾರಣರಾಗಿದ್ದಾರೆ. ಅಂತೆಯೇ ಅವರು ನಮಗೆ ಅಮೃತತ್ವದ ದಾತರು ಆಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಮ್ಮೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ, ನಮ್ಮೆಲ್ಲರಿಗೂ ರಕ್ಷಣೆ ಕೊಡುವುದಕ್ಕೆ ಇಂದು ಕೂಡ ನಾವು ಹರ್ಷದಿಂದ, ಸಮಾಧಾನದಿಂದ, ಶಾಂತಿಯಿಂದ ಜೀವಿಸಲು ತಮ್ಮನ್ನೇ ತ್ಯಾಗ ಮಾಡಿ ಲೋಕಕ್ಕೆ ಬಂದ ಲೋಕೋದ್ಧಾರಕರ ಜನ್ಮೋತ್ಸವವನ್ನು ಇಂದು ನಾವು ಆಚರಿಸ್ತಾ ಇದ್ದೀವಿ. ಆದುದರಿಂದ ಈ ಮೆಸ್ಸಯಗೆ ನಾವು ಏನು ಕೊಡಬೇಕು? ನಮ್ಮ ಹೃದಯವನ್ನು ನಾವು ಕೊಡಬೇಕು. ಇವತ್ತು ನಾವು ಅವರು ನಮ್ಮ ಹೃದಯಕ್ಕೆ ಬರುವುದಕ್ಕೆ ಮುಂಚಿತವಾಗಿ, ಅವರು ನಮ್ಮ ಹೃದಯಕ್ಕೆ ಆಗಮಿಸುವುದಕ್ಕೆ ಮುಂಚಿತವಾಗಿ ನಮ್ಮ ಹೃದಯವನ್ನು ಅವರಿಗಾಗಿ ಅರ್ಪಿಸಲು ನಾವು ಸಿದ್ಧರಾಗಿರಬೇಕು. ಆದುದರಿಂದ ಇವತ್ತು ಆ ಯೇಸು ಸ್ವಾಮಿ ನಮ್ಮನ್ನೆಲ್ಲ ಪಾಪದಿಂದ ಬಿಡುಗಡೆ ಮಾಡಲು ಜನಿಸಿ ನಮ್ಮನ್ನು ಬಿಡುಗಡೆ ಮಾಡಿ ನಮಗೆ ಆಶೀರ್ವಾದ, ಸಮಾಧಾನ, ಶಾಂತಿಯನ್ನು ದಯಪಾಲಿಸಿದ್ದಾರೆ. ನಾವೆಲ್ಲರೂ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಆ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸೋಣ. ಯೇಸು ರಾಜ ಬಂದಿದ್ದಾರೆ, ಎಲ್ಲರೂ ಕೊಂಡಾಡೋಣ, ದುಃಖ ಮರೆತು ನಾವಾಡೋಣ. ಚಪ್ಪಾಳೆಯೊಂದಿಗೆ ಯೇಸು ರಾಜ ಬಂದಿದ್ದಾರೆ, ಎಲ್ಲರೂ ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಕೊಂಡಾಡೋಣ, ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಕೊಂಡಾಡೋಣ, ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಯೇಸು ರಾಜ ಬಂದಿದ್ದಾರೆ, ಎಲ್ಲರೂ ಕೊಂಡಾಡೋಣ, ದುಃಖ ಮರೆತು ನಾವಾಡೋಣ. ಕೊಂಡಾಡೋಣ, ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಕೊಂಡಾಡೋಣ, ಕೊಂಡಾಡೋಣ, ದುಃಖವನ್ನು ಮರೆತು ನಾವಾಡೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಪರವಾಗಿ ಹಾಗೂ ಫಾದರ್ ಜೂಲಿಯಸ್ ಪರವಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. 10 ಗಂಟೆ ಆಯಿತು. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅತಿ ಉತ್ತಮವಾಗಿ ಈ ಎಲ್ಲ ಆಚರಣೆಗಳನ್ನು ದೇವರು ನಡೆಸಿಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಇವತ್ತು ನಮಗಾಗಿ ನಿನ್ನೆ ರಾತ್ರಿ ನಡುರಾತ್ರಿ ಬಲಿಪೂಜೆಯಲ್ಲಿ ಭಾಗವಹಿಸಿ, ಇವತ್ತು ಕೂಡ ಬೆಳಗಿನ ಈ ಹಬ್ಬದ ಬಲಿಪೂಜೆಯಲ್ಲಿ ಭಾಗವಹಿಸಿದ ಹೈದರಾಬಾದಿಂದ ಫಾದರ್ ಜೂಲಿಯಸ್ ನನ್ನ ಸ್ನೇಹಿತರು ಬಂದಿದ್ದಾರೆ. ಫಾದರ್ಗೆ ಸುಮಾರು ಕೆಲಸ, ಅಲ್ಲಿ ಸೆಮಿನರಿಗೆ ರೆಕ್ಟರ್, ಅವರು ಗುರುಮಟ್ಟದ ರೆಕ್ಟರ್, ಅವರ ಆಡಳಿತೆಯಲ್ಲಿ ಸುಮಾರು 200 ಜನ ಮೇಲೆ ಮಕ್ಕಳಿದ್ದಾರೆ. ಅವರೆಲ್ಲ ಗುರು ವಿದ್ಯಾರ್ಥಿಗಳು. ಎಲ್ಲರನ್ನೂ ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಬಂದು ನಮ್ಮೊಂದಿಗೆ ಸೇರಿ ಈ ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ. ಆದುದರಿಂದ ಫಾದರ್ಗೆ ನಾನು ಹೇಳಿದೆ, ಈ ವರ್ಷ ಬರ್ತೀರಾ ಫಾದರ್ ಅಂದರೆ, ಫಾದರ್ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಫಾದರ್ ತುಂಬ ಕೆಲಸ ಫಾದರ್, ತುಂಬ ದೂರ ಇದೆ. ಹೈದ್ರಾಬಾದ್ ಇಲ್ಲಿಂದ ಪಕ್ಕ ತಾನೆ. ನಾನು ಹೇಳಿದೆ ಇಲ್ಲಿಂದ ಪಕ್ಕನೇ ಫಾದರ್, ಅದು ಒಂದು ಬಸ್ ಹಿಡ್ಕೊಂಡು ಬಂದುಬಿಡಿ ಅಂದೆ. ಇಲ್ಲ ಫಾದರ್ ತುಂಬ ಕಿಲೋಮೀಟ್ರ್ಗಳಿದೆ ಅಂದರು. ಆಮೇಲೆ ನಾನು ಹೇಳಿದೆ ನೀವು ಬರಲಿಲ್ಲ ಅಂದರೆ ಅಷ್ಟೇ ಮುಗೀತು ಅಂದೆ. ಎಲ್ಲ ಕೆಲಸ ಬಿಟ್ಟು ಬಸ್ ಹಿಡ್ಕೊಂಡು ನಿನ್ನೆ ರಾತ್ರಿ 6 ಗಂಟೆಗೆ ಪಾಪ ಇಲ್ಲಿ ಬಂದಿದ್ದಾರೆ. ಬ್ಯಾಗ್ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ರು. ಫಾದರ್
ಬಂದಿದ್ದೀನಿ ಅಂತ ಜೋರಾಗಿ ಚಪ್ಪಾಳೆ ಕೊಟ್ಟು ಫಾದರಿಗೆ ಕೃತಜ್ಞತೆ ಸಲ್ಲಿಸೋಣ. ಎಲ್ಲ ವಿಧದಲ್ಲಿ ನನಗೆ ಒಂದು ಉತ್ತೇಜನ, ಒಂದು ದೊಡ್ಡ ಅನ್ನ. ನಾನು ಫಾದರ್ ಆಗಿ 9 ವರ್ಷ, ಅವರು ಫಾದರ್ ಆಗಿ 24 ವರ್ಷ. ಜೋರಾಗಿ ಚಪ್ಪಾಳೆ ಕೊಡಿರಿ. ಆದರೂ ಕೂಡ ಸೀನಿಯರು ಜೂನಿಯರ್ ಯಾವುದು ನೋಡಲ್ಲ, ಫಾದರ್ ನೀವೇ ಎಲ್ಲ ಅಂತ. ನಾನೆಲ್ಲ ಬಚ್ಚ ಚಿಕ್ಕ ಬ್ರದರ್ ಅವ್ರ ಮುಂದೆ. ಆದರೂ ನನಗೆ ಒಳ್ಳೆಯ ಒಂದು ದೊಡ್ಡ ಅಣ್ಣ ಹಾಗೆ ಸ್ನೇಹಿತರಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಬಂದು ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಿದ ಫಾದರ್ ಜೂಲಿಯಸ್ ಅವರಿಗೆ ನನ್ನ ಪರವಾಗಿ, ನಮ್ಮ ಧರ್ಮಕೇಂದ್ರ ಎಲ್ಲರ ಪರವಾಗಿ ಮೇರಿ ಕ್ರಿಸ್ಮಸ್ ಟು ಯು ಫಾದರ್. ಮೇ ಗಾಡ್ ಬ್ಲೆಸ್ ಯು ಅಬಂಡೆಂಟ್ಲಿ ಆ್ಯಂಡ್ ಕೀಪ್ ಯು ಸೇಫ್ ಇನ್ ಆಲ್ ಯುವರ್ ಜರ್ನಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಂದರ್ಭದಲ್ಲಿ ನಮ್ಮ ಸೆಂಟ್ ಜೋಸೆಫ್ಸ್ ಆಫ್ ಟಾಪ್ಸ್ ಸಿಸ್ಟರ್ಸ್, ನಮ್ಮ ಸಿಸ್ಟರ್ ಸುಪೀರಿಯರ್ ಅವರಿಗೂ ಅತಿ ಉತ್ತಮವಾಗಿ ಈ ಫ್ಲವರ್ ಡೆಕೋರೇಷನನ್ನು ಮಾಡಿದ್ದಾರೆ ಅಲ್ವಾ. ಹಾರ್ಟ್ ಶೇಪ್ನಲ್ಲಿ ಇದೆ, ಯೇಸು ಸ್ವಾಮಿಯ ಹೃದಯ ಅಂತೆ ಅದು. ಸಿಸ್ಟರ್ ಆಂಥೋನಿ ಮೇರಿ ಅವರ ತಂಡದವರು ಹಾಗೂ ಸಹಕರಿಸಿದ ನಮ್ಮ ಸಿಸ್ಟರ್ ಅಮುದಾ, ಸಿಸ್ಟರ್ ಐಲಿನ್ ಅವರಿಗೂ ಕೂಡ ಹಾಗೂ ಫಿಲೋಲೋಬ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಸಿಸ್ಟರ್ಸ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಏನೇ ನಾನು ಕೇಳಿದ್ರು ಕೂಡ ನನಗೆ ಸಹಕರಿಸುತ್ತಾರೆ, ನನಗೆ ಉತ್ತೇಜನ ಕೊಡುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸ್ಯಾಕ್ರಿಸ್ಟಿಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿ ಪ್ರತಿದಿನ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಸಿಸ್ಟರ್ ನಕ್ಷತ್ರ ಮೇರಿ ಹಾಗೂ ಅವಿನಾಶ್ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಗೋಧಲಿಯನ್ನು ನೋಡಿದ್ದೀರಾ? ಗೋಧಲಿ ನೋಡಿದ್ದೀರಾ? ಇನ್ನು ನಾವು ನೈಟ್ ಮಾಸ್ಗೆ ಯಾರ್ಯಾರು ಬಂದರೆ ಕೈ ಎತ್ತಿ. ಸ್ವಲ್ಪ ಮೊಕ್ಕಗಳು ನಾನು ನೋಡಿದೆ, ಬೆಳಿಗ್ಗೆನೂ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಗೋಧಲಿಯನ್ನು ನೀವು ನೋಡುವಾಗ ಸುಮ್ಮನೆ ಗೋಧಲಿ ನೋಡಿಬಿಟ್ಟು ಹೋಗಬೇಡಿ, ಎಲ್ಲ ಅಲ್ಲಿ ನೋಡಿ. ಅದರಲ್ಲಿ ಒಂದು ವಿಶೇಷತ್ವ ಇದೆ, ಒಂದು ಮೆಸೇಜ್ ಇದೆ ಆ ಗೋಧಲಿಯಲ್ಲಿ. ನಾನು ಮಾಡಿದ್ದೀನಿ ಅದು. ನೋಡೋಣ ಯಾರು ಬಂದು ನನ್ನ ಹತ್ರ ವಿಶೇಷ ಹೇಳ್ತಾರೆ ಅಂತ. ನೆನ್ನೆ ಯೂತ್ ಅವರು ನನಗೆ ಹೇಳಿದ್ರು, ಫಾದರ್ ಕ್ರಿಸ್ಮಸ್ ಟ್ರೀನಲ್ಲಿ ಒಂದು ಮೆಸೇಜ್ ಇದೆ, ನೀವು ಕಂಡಿಡೀರಿ ಅಂದರು. ನಾನು ಏನೇನೋ ನೋಡಿದೆ, ಅದು ಏನು ಬಾಲ ಬೆಲ್ಲ ಅಂತ. ಆಮೇಲೆ ಹೇಳಿದ್ರು, ಅಲ್ಲಿದೆ ನೋಡಿ ಫಾದರ್, ಅದು ಏನದು ದಾಳಿಂಬೆ ಇದೆ ಫಾದರ್, ಅದನ್ನು ನೋಡಿದ್ರ ಅಂತ. ಆದ ರೀತಿ ಹೇಳ್ತಾ ಇಲ್ಲ ನಾನು. ಆಧ್ಯಾತ್ಮಿಕವಾಗಿ ಒಂದು ವಿಷಯ ಗೋಧಲಿಯಲ್ಲಿದೆ. ಯಾರಾದರೂ ಬಂದು ನನಗೆ ಅದನ್ನು ಸರಿಯಾಗಿ ಗಮನಿಸಿ ನನ್ನ ಹತ್ರ ಬಂದು ಹೇಳಿದ್ರೆ, ನಾನು ಪರ್ಸ್ನಲ್ ಕಾಸು 5000 ರೂಪೀಸ್, 5000 ಕೊಡ್ತೀನಿ. ನಾನು 5000 ರೂಪಾಯಿ ನನ್ನ ಕಾಸಿಂದ ಕೊಡ್ತೀನಿ ಕ್ರಿಸ್ಮಸ್ಗೆ. ಯಾರು ನೋಡೋಣ, ಅದು ಯಾರು ಆಧ್ಯಾತ್ಮಿಕವಾಗಿ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ತಿರೋ ಅವರಿಗೆ ಗೊತ್ತಾಗುತ್ತದೆ ಅದು ಏನಂತ. ಈ ವಾರ ಎಲ್ಲ ತೊಗೊಳ್ಳಿ, ಪರವಾಗಿಲ್ಲ. ಆದರೆ ಕಾಪಿ ಮಾಡಬೇಡಿ, ಬೇರೆ ಯಾರ್ದಾದ್ರೂ ಹೇಳ್ಕೊಂಡು ಬಂದು ನೀವು ಹೇಳಬೇಡಿ. ನೀವೇ ಯಾರಾದರೂ ಬಂದು ಹೇಳಿ, ನಾನು ಕೊಡ್ತೀನಿ. ಯಾರು ಮೊದಲು ಬಂದು ಹೇಳ್ತಾರೋ 5000 ರೂಪೀಸ್ ಕ್ರಿಸ್ಮಸ್ ಗಿಫ್ಟ್ 100% ನಾನು ಕೊಡ್ತೀನಿ. ಆದುದರಿಂದ ಗೋಧಲಿಯನ್ನು ಅತಿ ಉತ್ತಮವಾಗಿ ನಮಗೆ ನಡೆಸಿಕೊಟ್ಟ ನಮ್ಮ ಡೆಕೋರೇಷನ್ ಕಮಿಟಿ ಸದಸ್ಯರು, ಅವರ ಆಡಳಿತದಿಂದ, ಅವರ ನೇತೃತ್ವದಲ್ಲಿ ಅಂತೋನಿ ತೇರ್ ಮಾಡಿದ ಅಂತೋನಿ ಅವರ ತಂಡದವರನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಡೆಕೋರೇಷನ್ ಕಮಿಟಿಯವರು ಅದನ್ನು ಸರಿಯಾಗಿ ಈ ವಾರ ಪೂರ್ತಿ ಅವರು ಏರಾಳವಾದ ಕೆಲಸಗಳನ್ನು ಬಿಟ್ಟು ಬಂದು ಕಮಲ್ ಸಗಾಯ್ ಹಾಗೂ ಡೆಕೋರೇಷನ್ ಕಮಿಟಿಯಲ್ಲಿರುವ ಪೀಟರ್ ಹಾಗೂ ಪ್ರಿನ್ಸ್ ಇವರೆಲ್ಲರೂ ಸೇರಿ, ಅಪ್ಪು ಇವರೆಲ್ಲರೂ ಸೇರಿ ಅದಕ್ಕೆ ನೇತೃತ್ವದಲ್ಲಿ ಮಾಡಿಕೊಟ್ಟಿದ್ದಾರೆ. ಜೋರಾಗಿ ಅವರಿಗೆ ಚಪ್ಪಾಳೆ ಕೊಟ್ಟು ಅವರಿಗೂ ಹಾಗೂ ನಮ್ಮ ಅಂತೋನಿ ಅವರ ತಂಡದವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿದೆಯಾ? ನಮ್ಮ ಯೂತ್ ಮಕ್ಕಳಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ನಿನ್ನೆ ರಾತ್ರಿ ತನಕ ಅವ್ರಿಗೆ ಎಕ್ಸಾಮ್ ಇತ್ತಂತೆ. ನಾನು ಕರೆಯುವಾಗೆಲ್ಲ ಫಾದರ್ ಎಕ್ಸಾಮು ಅಂತ ಹೇಳ್ತಾಯಿದ್ರು. ಇವತ್ತು ಕೂಡ ಎಕ್ಸಾಮ್ ಇದೆಯಪ್ಪ, ಕ್ರಿಸ್ಮಸ್ ದಿನ ಕೂಡ ಪಾಪ ಯಾರಾದರೂ ಎಕ್ಸಾಮ್. ತುಂಬ ಕಷ್ಟ. ನೋಡೋಣ, ನಿಮ್ಮ ಮಾರ್ಕ್ಸ್ ಎಲ್ಲ ನಾನು ನೋಡ್ತೀನಿ. ಎಷ್ಟು ಕಷ್ಟಪಟ್ಟು ಓದಿದ್ದೀರಾ, ಚರ್ಚ್ಗೂ ಕಷ್ಟ. ಆದರೂ ಕೂಡ ನಮ್ಮ ಮಕ್ಕಳು ನಮ್ಮ ವಿಜಿತ್ ನೇತೃತ್ವದಲ್ಲಿ ಬಂದು ಅತಿ ಉತ್ತಮವಾಗಿ ನಮ್ಮ ವಿಜಿತ್, ಜೂಡಿ, ಅಲೈಖಾ ಹಾಗೂ ನಮ್ಮ ನಿತಿನ್ ಹಾಗೂ ಎಲ್ಲ ನಮ್ಮ ಆಲ್ವಿನ್ ಹಾಗೂ ಎಲ್ಲ ಇತರ ಹುಡುಗರು ಎಲ್ಲರೂ ಬಂದು ನಮಗಾಗಿ ಎಲ್ಲವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಶಕೀತ್ ಹಾಗೂ ಶರತ್ ಅವರು ಹಾಗೂ ಎಲ್ಲ ಯೂತ್ ಮಕ್ಕಳಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅತಿ ಉತ್ತಮವಾಗಿ ನನ್ನ ನೇತೃತ್ವದಲ್ಲಿ ಮಾಡಿಕೊಟ್ಟ ಈ ಡೆಕೋರೇಷನ್ಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೂಡ ನಾವು ಕೃತಜ್ಞತೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಈ ಲೈಟ್ಸ್ ಇಲ್ಲ ಅಂದರೆ ಕಷ್ಟ ಅಲ್ವಾ? ಎಲ್ಲ ಬಂದು ಹೇಳ್ತಾರೆ, ಫಾದರ್ ಅಲ್ಲಿ ತುಂಬ ಗ್ರ್ಯಾಂಡಾಗಿದೆ, ಅಲ್ಲಿ ನಮಗೂ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕು. ನಾವು ಎಷ್ಟೇ ಯಾರು ಏನು ಮಾಡಿದ್ರೂ ಕೂಡ ಕ್ಯಾಥಲಿಕ್ ಚರ್ಚ್ ಮುಂದೆ ಯಾರು ಏನು ಮಾಡೋಕ್ಕೆ ಆಗೋದಿಲ್ಲ. ಹೌದಾ ಇಲ್ವೋ? ಅದು ನಮ್ಮ
ರಕ್ತದಲ್ಲೇ ಇದೆ, ಅದು ಏನು ಮಾಡೋಕ್ಕಾಗಲ್ಲ. ದೇವರು ಆ ರೀತಿಯ ಆಶೀರ್ವಾದ ಯಾರೇನಾದರೂ ಮಾಡಲಿ. ಅವರು ಅಲ್ಲಿ ನನ್ನನ್ನು ಕರೆದಿದ್ರು ಫಂಕ್ಷನ್ಗೆ, ಪಾಸ್ಟರ್ ಅವರು. ನಾನು ಹೇಳಿದೆ ನಾನು ಬರ್ತೀನಿ ಅಂತ. ಆದರೆ ಅವ್ರು ಹೇಳಿದರು, ಬೆಳಿಗ್ಗೆ ನನಗೆ ಫೋನ್ ಮಾಡಿದರು, ಫಾದರ್ ಬರಲೇ ಇಲ್ಲ. ನಾನು ಹೇಳಿದೆ ಕೆಲಸ. ಫಾದರ್ ನಿಮ್ಮ ಕ್ರಿಬ್ಬು ತುಂಬ ಚೆನ್ನಾಗಿದೆ, ಜೋರಾಗಿ ಚಪ್ಪಾಳೆ ಕೊಡಿರಿ. ನಿಮ್ಮ ಲೈಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಫಾದರ್ ಅಂತ ಹೇಳಿದರು. ನನಗೆ ಭಾಳ ಸಂತೋಷ. ಪ್ರತಿ ವರ್ಷ ನಮಗೆ ಈ DBY ದೇವರಾಜ್ ಅವರ ಕುಟುಂಬದವರು ನಮಗೆ ಲೈಟ್ಸ್ ಏನೇ ಕೇಳಿದ್ರು, ಎಷ್ಟು ಸಮಯದಲ್ಲಿ ನಾನು ಕೋಪಗೊಂಡ್ರು ಕೂಡ ಅವ್ರು ಬಂದು ಅದನ್ನು ಮಾಡಿಕೊಡ್ತಾರೆ. ಅವ್ರು ಹೇಳಿದರು, ಫಾದರ್ ನಮಗೆ ಏನು ಬೇಡ ಈ ವರ್ಷ, ಯಾವ ಕಾಸು ಬೇಡ ಫಾದರ್, ಫ್ರೀಯಾಗಿ ನಾವು ಹಾಕ್ಕೊಡ್ತಾ ಇದ್ದೀವಿ, ಅದನ್ನು ನೀವೇ ಏನಾದರೂ ಮಾಡಿ ಅಂತ ಕಮಿಟಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ DBY ಲೈಟ್ಸ್ ಸೌಂಡ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ವರ್ಷ ಒಂದು ಕಾನ್ಸೆಪ್ಟ್ ಮಾಡಿದೆ ನಾನು ಹೊರಗಡೆ. ಏನು ಅಂದರೆ, ಪ್ರತಿ ವರ್ಷ ನಾನು ನೋಡ್ತೀನಿ ಸುಮಾರು ನಮ್ಮ ಹಿಂದೂ ಮುಸ್ಲಿಂ ಸಹೋದರ ಸಹೋದರಿಯರೆಲ್ಲರೂ ಬಂದು ಫೋಟೋ ಹಿಡಿತಾರೆ, ಸೆಲ್ಫಿಗಳು ಹಿಡಿತಾರೆ. ನನಗೆ ತುಂಬ ಸಂತೋಷ. ಮೀಡಿಯಾದವರು ಕೂಡ ಬಂದು ಎಲ್ಲ ವೀಡಿಯೋಗಳು ಮಾಡುವಾಗ ನಮ್ಮ ಚರ್ಚ್ ಬರಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಒಂದು ಸೆಲ್ಫಿ ಕಾನ್ಸೆಪ್ಟಲ್ಲಿ ಮಾಡಿದೆ. ಏಕೆಂದರೆ ನೀವು ಯಾವ ಕಡೆಯಿಂದ ಹೋಗಿ ತಗೊಂಡ್ರೂ ಫೋಟೋ ಎತ್ತಿದರೆ ನಮ್ಮ ಚರ್ಚ್ ಹಿಂದುಗಡೆ ಬರುತ್ತದೆ. ಸೊ ದೇವರು ನಿಮ್ಮ ಹಿಂದೆ ಇರ್ತಾರೆ, ಫ್ರಾನ್ಸಿಸ್ ಝೇವಿಯರ್ ನಿಮ್ಮ ಹಿಂದೆ ಇರುತ್ತಾರೆ. ಆದ್ದರಿಂದ ಆ ಕ್ರಿಸ್ಮಸ್ ಟ್ರೀ ಕಾನ್ಸೆಪ್ಟ್ ಅದನ್ನು ನಾವು ಮಾಡೋದಕ್ಕೆ ತುಂಬ ಆಸೆ ಇಟ್ಟಿದೆ. ಅದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅನಿಲ್ ರಾಯಪ್ಪ ಅವರು ಸ್ಪಾನ್ಸರ್ ಕೊಟ್ಟರು, ಮುಂದೆ ಬಂದು. ಹಾಗೂ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅದನ್ನು ಮಾಡಿಕೊಡುವುದಕ್ಕೆ ಬಾಬು ಅವರ ತಂಡದವರು ಅದನ್ನು ಸಿದ್ಧಪಡಿಸಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಚಪ್ಪಾಳೆಯೊಂದಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಎಲ್ಲ ಕ್ರಿಸ್ಮಸ್ ಎಲ್ಲ ಖರ್ಚುಗಳಿಗೆ, ಗೋಧಲಿಯ ಖರ್ಚುಗಳಿಗೆ ಸಹಕರಿಸಿದ ಥಾಮಸ್ ಅವರ ಕುಟುಂಬದವರಿಗೂ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹಾಗೂ ಎಲ್ಲ ಸಭೆಗಳಿಂದ ಈ ಕ್ವಯರ್ಗಾಗಿ ಎಲ್ಲರೂ ಹೋಗ್ತಾಯಿದ್ರು, ಎಲ್ಲ ಕ್ಯಾರಲ್ಸ್ಗೆ ಹೋಗ್ತಾಯಿದ್ರು. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳು. ಸುಮಾರು ಸಭೆಗಳನ್ನು ಮಾಡಿ ನಾನು ಕಲಿಸಿದ್ದೆ. 2 ದಿನದಲ್ಲಿ ಎಲ್ಲ ಮುಗಿಸಿದ್ರು. ಭಾಳ ಸಂತೋಷ ಪಟ್ಟಿದ್ದಾರೆ. ಹಾಗೂ ಅವರೆಲ್ಲರಿಗೂ ಪ್ರತ್ಯೇಕವಾಗಿ ಎಲ್ಲ ಪ್ರೆಸಿಡೆಂಟ್ಸ್, ಸಭೆಗಳ ಎಲ್ಲ ಪ್ರೆಸಿಡೆಂಟ್ಸ್, ಪ್ಯಾರಿಷ್ ಕೌನ್ಸಿಲ್, ಫಿನಾನ್ಸ್ ಕಮಿಟಿ ಬರಲಿದೆ. ಅವ್ರಿಗೂ ಕೂಡ ನಿನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ಕೊಡುತ್ತೇನೆ. ಚಪ್ಪಾಳೆಯೊಂದಿಗೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಮ್ಮ ಗಾಯನ ವೃಂದದವರು, ಕೊಯರ್ ಅವರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ನಿನ್ನೆ ರಾತ್ರಿ ತುಂಬ ಚೆನ್ನಾಗಿ ಆಡಿದ್ರು, ಬೆಳಿಗ್ಗೆ ಕೂಡ ಆಡಿದ್ರು, ಡ್ಯಾನ್ಸ್ ಎಲ್ಲ ಮಾಡಿ ಆಡಿದ್ರು. ನಿನ್ನೆ ಅವರು ಶುಭವಾರ್ತೆ ಶುಭವಾರ್ತೆ ಅಂತ ಆ ರೀತಿಯಲ್ಲಿ ಬೆಳಿಗ್ಗೆ ಕೂಡ ಅವರು ಅತಿ ಉತ್ತಮವಾಗಿ ಹಾಡಿದರು. ಪರರನ್ನು ಸಂತೋಷಪಡಿಸುವುದೇ ಗಾಯನ ವೃಂದದವರು ಆ ಕಾರ್ಯ ನಡೆಸಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇವತ್ತು ಮಂಚಲ್ಲಿ, ಬಾಗೇಪಲ್ಲಿ, ಬೇರೆ ಬೇರೆ ಇದರಿಂದ ಬಂದಿದ್ದಾರೆ. ಆದುದರಿಂದ ಇವತ್ತು ಈ ಬಾಗೇಪಲ್ಲಿಯಿಂದ ಒಂದು ಲಕ್ಷ್ಮಿ ಅಂತ ಆ ಕುಟುಂಬದವರು ನಿಮ್ಮೆಲ್ಲರಿಗೂ ಕೇಕ್ ಕೊಡಬೇಕು ಫಾದರ್. ಎಲ್ಲರಿಗೂ ನಾನು ಕೇಕ್ ಕೊಡಬೇಕು, ದೇವಮಾತೆಗೆ ನಾನು ಸೀರೆ ಕೊಡಬೇಕು. ಪ್ರತಿ ವರ್ಷ ಪ್ರತಿ ತಿಂಗಳು ಅವ್ರು ಬಂದು ಮಾತೆ ಮರಿಯಮ್ಮನವರಿಗೆ ಸೀರೆ ಏನಾದರೂ ಒಂದು ಕೊಡಬೇಕು ಎಂದು ಆಶಿಸ್ತಾರೆ. ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ, ಎಷ್ಟೋ ವಿಧದಲ್ಲಿ ನಮಗೆ ಸಹಕರಿಸಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೇಕ್ ಕೊಟ್ಟಿದ್ದಕ್ಕಾಗಿ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರನ್ನು ಕೂಡ ದೇವರು ಆಶೀರ್ವದಿಸಬೇಕಾಗಿ ವಿನಂತಿಸ್ತೇನೆ. ನಾನು ಕಜ್ಜಾಯ ಕೇಳಿದೆ, ನಾನು ಏನೋ ಒಂದು ಮಾತು ಕೇಳಿದೆ, ಕಜ್ಜಾಯ ಇದ್ದರೆ ಕೊಡಿ ಅದು. ಇಷ್ಟು ಕಜ್ಜಾಯಗಳು ತಗೊಂಡು ಬಂದು ಕೊಟ್ಬಿಟ್ಟಿದ್ದಾರೆ. ನಮ್ಮ ಕುಕ್ಕು ಹೇಳ್ತಾರೆ, ಫಾದರ್ ಜಾಗನೇ ಇಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಎಲ್ಲ ಕೋತಿಗಳೆಲ್ಲ ಬಂದು ಆ ಕಜ್ಜಾಯಗೆ ಅಲ್ಲಿ ಕೇಳ್ತಾ ಇದೆ. ಆದುದರಿಂದ ದಯವಿಟ್ಟು ಸಾಕು, ಕಜ್ಜಾಯ ಕೊಡಬೇಡಿ. ಇವಾಗ ನೀವು ಕೊಟ್ಟಿದ್ದಕ್ಕೆ ಭಾಳ ಸಂತೋಷ. ಬಡಬಗ್ಗರಿಗೆ ಕೊಡಿರಿ, ಯಾರಾದರೂ ಬಡವರಿದ್ದರೆ ಅವರಿಗೆ ನೀವು ಹಂಚಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಎರಡನೇದಾಗಿ, ಇವತ್ತು ನಿನ್ನೆ ರಾತ್ರಿ ಇವತ್ತು ನೀವು ಕೊಟ್ಟಿದ್ದ ಎಲ್ಲ ಕಾಣಿಕೆಗಳನ್ನು ನಾವು ಬಿಷಪ್ ಹೌಸ್ಗೆ ಕಳಿಸಬೇಕು. ಈ ಕಾಣಿಕೆಗಳನ್ನು ರಿಟೈರ್ಡ್ ಆಗಿರುವ ಗುರುಗಳು, ರಿಟೈರ್ಡ್ ಆಗಿದ್ದಾರಲ್ಲ ಗುರುಗಳು, ಯಾರೆಲ್ಲ ಸೇವೆ ಮಾಡಿ ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ ರಿಟೈರ್ಡ್ ಆಗುವ ಗುರುಗಳಿಗೆ ಅವರ ಆರೋಗ್ಯಕ್ಕಾಗಿ ಅದನ್ನು ಉಪಯೋಗಿಸುತ್ತಾರೆ. ಅದನ್ನು ನಾವು ಕಲಿಸ್ತಾ ಇದ್ದೀವಿ. ಆದುದರಿಂದ ಧಾರಾಳವಾಗಿ ನೀವು ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ, ನಿಮ್ಮಿಂದ ನನಗೆ ಒಂದು ಗಿಫ್ಟ್ ಬೇಕು. ನಿಮ್ಮಿಂದ ನನಗಾಗಿ ಒಂದು ಗಿಫ್ಟ್ ಬೇಕು. ಏನು ಗಿಫ್ಟು? ಏನು ಕೊಡ್ತೀರಾ ನನಗೆ ಗಿಫ್ಟು? ಹಣ ಕಾಸು ಎಲ್ಲ ಬೇಡ. ಏನು ಕೊಡ್ತೀರಾ ನನಗಾಗಿ ಗಿಫ್ಟು? ಪ್ರಾರ್ಥನೆ. 3ನೇ ತಾರೀಕು ನನಗೆ ಎಕ್ಸಾಮ್ ಇದೆ. ನಾನು ಎಲ್ಲ ಇದರಲ್ಲಿ ಟೈಮೆಲ್ಲ ನಂದು. ಇದು ನನ್ನ 6ನೆಯ ಕ್ರಿಸ್ಮಸ್ ಸೆಲೆಬ್ರೇಷನ್.
5 ಕ್ರಿಸ್ಮಸ್ ಮಾಡಿಕೊಟ್ಟೆ, KGFನಲ್ಲಿ ಮಾಡಿಕೊಟ್ಟೆ, ಅದಾದಮೇಲೆ ಬಿಷಪ್ ಹೌಸ್ನಲ್ಲಿ ಮಾಡಿಕೊಟ್ಟೆ, ಡಾಕ್ಟ್ರುಗಳಿಗೆ ಹೋಗಿ ಮಾಡಿಕೊಟ್ಟೆ, ನರ್ಸ್ಗಳಿಗೆ ಹೋಗಿ ಮಾಡಿಕೊಟ್ಟೆ, ಕೊನೆಯದಾಗಿ ಪ್ಯಾರಿಷ್ ಪ್ರೀಸ್ಟ್ ಆಗಿ ಇಲ್ಲಿ ನಾನು ನಡೆಸ್ಕೊಟ್ಟು ತುಂಬ ಟಯರ್ಡ್ ಆಗಿದ್ದೀನಿ. ನನಗೆ ಮನೆಗೆ ಹೋಗೋ ಕೂಡ ಸಮಯ ಇಲ್ಲ, ಅಪ್ಪ ಅಮ್ಮ ಹೋಗಿ ವಿಶ್ ಮಾಡೋಕ್ಕೂ ನನಗೆ ಸಮಯ ಇಲ್ಲ. ಆದುದರಿಂದ ನಾಳೆ ನಾನು ಹೋಗಬೇಕು, ನಾನು ಫಾದರ್ ಹೋಗ್ತಾ ಇದ್ದೀವಿ, ಅವರು ಅವ್ರ ತಾಯಿ ವಿಶ್ ಮಾಡೋಕ್ಕೆ ಹೋಗಬೇಕು. ಆದುದರಿಂದ ನಾಳೆ ಸಂಜೆ ಬಲಿಪೂಜೆ ಇರುವುದಿಲ್ಲ, ಬೆಳಿಗ್ಗೆ ಬಲಿಪೂಜೆ ಆದಮೇಲೆ ನಾವು ಹೋಗ್ತೀವಿ. ಇವತ್ತು ಸಂಜೆ, ನಾಳೆ ಬೆಳಿಗ್ಗೆ ಬಲಿಪೂಜೆ 6:30ಗೆ ಇರುತ್ತದೆ. ದಯಮಾಡಿ ಪರರಿಗೂ ನೀವು ತಿಳಿಸಿರಿ, ಸಂಜೆ ಬಲಿಪೂಜೆ ಇಲ್ಲ, ಬೆಳಿಗ್ಗೆ 6:30ಗೆ ಬಲಿಪೂಜೆ ಇರುತ್ತದೆ. ಇವತ್ತು ಸಂಜೆ ದಯವಿಟ್ಟು ಎಲ್ಲರೂ ಸಮಯ ಇದ್ದರೆ ಚರ್ಚಿಗೆ ಬನ್ನಿರಿ. ನಾವು ಮುಖ್ಯ ಅತಿಥಿಗಳನ್ನೆಲ್ಲ ಕರೆದಿದ್ದೀವಿ, ಅವರು ಬರುವಾಗ ನಮ್ಮ ಚರ್ಚ್ ಚೆನ್ನಾಗಿರಬೇಕು. ದಯಮಾಡಿ ಎಲ್ಲ ಕೆಲಸ ಮುಗಿದ ಮೇಲೆ ಎಲ್ಲರೂ ಹಾಜರಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ನನಗಾಗಿ ನೀವು ಕೊಡಬೇಕಾಗಿರುವ ಬಹುಮಾನವೇನೆಂದರೆ ಪ್ರಾರ್ಥನೆ ಮಾಡಿರಿ. ಪ್ಲೀಸ್ ಪ್ರೇ ಫಾರ್ ಮೀ, ಪ್ರೇ ಫಾರ್ ಫಾದರ್. ನಮ್ಮ ತಂದೆ ತಾಯಿಯಂದಿರಿಗಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮ ತಂದೆಗೂ ಮೈ ಹುಷಾರಿಲ್ಲ, ಅವ್ರ ತಾಯಿಗೆ ಮೈ ಹುಷಾರಿಲ್ಲ, ಆದ್ದರಿಂದ ನಿಮ್ಮ ಪ್ರಾರ್ಥನೆಗಳು ಬಹಳ ಅಗತ್ಯ. ಅದರಿಂದ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಯಾರ ಬರ್ತ್ಡೇ ಇವತ್ತು? ಯಾರಿಗಾದರೂ ಬರ್ತ್ಡೇ ಇದೆಯಾ? ಯೇಸು ಸ್ವಾಮಿಯ ಬರ್ತಡೇ ದಿನ. ಯಾರ್ದು ಬರ್ತಡೇ? ಯಾರ್ದು ಬರ್ತಡೇ? ಯಾರ್ದು ಇಲ್ವಾ? ಮೌನೀಶ್ ಅವರ ಬರ್ತಡೇ. ನೋಡಿ ಯಾವ ದಿನ ಹುಟ್ಟಿದ್ದಾನೆ, ಯೇಸು ಸ್ವಾಮಿ ಹುಟ್ಟಿರುವ ದಿನ. ನಿನಗೆ ಶುಭಾಶಯಗಳು ಹಾಗೂ ನಿಮ್ಮೆಲ್ಲರಿಗೂ ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್ and a Merry Christmas. We wish you a Merry Christmas. We wish you a Merry Christmas. We wish you a Merry Christmas and a Merry Christmas. Merry Merry, Happy Happy. ಜೋರಾಗಿ ಚಪ್ಪಾಳೆ ಕೊಟ್ಟು ಮಗದೊಮ್ಮೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯೋಣ. ಅಪರಿಮಿತ ಒಳಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮುಖಾಂತರ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ ಆ ಮಹಿಮಾ ಜಯಂತಿಯಿಂದ ಈ ಪವಿತ್ರ ದಿನವನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಮ್ಮ ಹೃದಯಗಳನ್ನು ಸದ್ಗುಣ ಜ್ಯೋತಿಯಿಂದ ಬೆಳಗಲಿ. ತಮ್ಮ ಪುತ್ರರ ಜನದ ಮಹಾ ಆನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಹನುಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮ ಶುಭ ಸಂದೇಶದ ಪ್ರಸಾರಕರನಾಗಿ ಮಾಡಲಿ. ತಮ್ಮ ಪುತ್ರರ ಮನುಷ್ಯತ್ವದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿಸಿ ಸ್ವರ್ಗೀಯ ಧರ್ಮ ಸಭೆಗಳೊಂದಿಗೆ ಪಾಲುಗಾರರಾಗುವಂತೆ ಮಾಡಲಿ. ಸರ್ವಶಕ್ತ ತಂದೆಯಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ.
ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.